ಮಾನವನು ಲೌಕಿಕವಾಗಿ ಆಗಲಿ ಆಧ್ಯಾತ್ಮಿಕವಾಗಿ ಆಗಲಿ ಯಾವುದೇ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಅದರ ಫಲದ ನಿರೀಕ್ಷೆ ಅವನ ಸ್ವಾಭಾವಿಕ ಧರ್ಮ. ಫಲಾಪೇಕ್ಷೆ ಇಲ್ಲದೇ ಯಾವ ಕಾರ್ಯದಲ್ಲೂ ಯಾವ ಮನುಷ್ಯನೂ ಪ್ರವೃತ್ತಿ ಆಗುವುದಿಲ್ಲ. ಫಲದ ಉದ್ದೇಶವನ್ನು ಇಟ್ಟುಕೊಂಡಲೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ಯಾವುದೇ ಒಂದು ಕಾರ್ಯದಲ್ಲಿ ಪ್ರವರ್ತನಾಗುವುದಕ್ಕಿಂತ ಪೂರ್ವದಲ್ಲಿ ಅದೆಲ್ಲದರ ಸಾಧ್ಯತೆಗಳನ್ನು, ಅದರಿಂದ ಆಗ್ತಕ್ಕಂತಹ ಲಾಭ ಹಾನಿಗಳನ್ನು ಲೆಕ್ಕ ಹಾಕಿಕೊಂಡೇ ಆ ಮನುಷ್ಯ ಆ ಕಾರ್ಯದಲ್ಲಿ ಪ್ರವರ್ತನ. ಯಾಕಂತಂದರೆ ಅಲ್ಲಿ ತನ್ನ ದೈಹಿಕ ಶ್ರಮ, ಮಾನಸಿಕವಾಗಿರ್ತಕ್ಕಂಥ ಅದು ಶ್ರಮ, ದೈಹಿಕ ಶ್ರಮ, ಮಾನಸಿಕವಾಗಿರ್ತಕ್ಕಂಥ ಅವನ ತಯಾರಿ, ಅದೆಲ್ಲದರ ಜೊತೆಗೆ ಒಂದಿಷ್ಟು ಕೈಯಲ್ಲಿರ್ತಕ್ಕಂಥ ಹಣ, ಇವೆಲ್ಲವನ್ನು ಬಳಸಿಕೊಂಡು ಆ ಮನುಷ್ಯ ಒಂದು ಕಾರ್ಯದಲ್ಲಿ ಪ್ರವರ್ತನ. ಅಕಸ್ಮಾತ್ ಇರುವಂಥ ಹಣ ಹೋಯಿತು, ವರ್ಷಗಟ್ಟಲೆ ತಾನು ಮಾಡಿರ್ತಕ್ಕಂಥ ಪರಿಶ್ರಮ ವ್ಯರ್ಥವಾಯಿತು, ಮನಸ್ಸು ಮುದುಡಿ ಹೋಯಿತು, ಎಷ್ಟು ಉಲ್ಲಾಸದಿಂದ ಸಂತೋಷದಿಂದ ಕಾರ್ಯವನ್ನು ಪ್ರಾರಂಭ ಮಾಡಿದ್ದನೋ ಅದೆಲ್ಲವೂ ಕೂಡ ಆ ಕಾರ್ಯದಲ್ಲಿ ವಿಫಲತೆ ಉಂಟಾಗ, ಅಲ್ಲಿ ಸಾಫಲ್ಯ ಯಾವುದೂ ದೊರೆಯದೇ ಇದ್ದಾಗ ನಿರಾಶೆಗೊಂಡು ಏನೋ ಒಂಥರಹ ಬಹಳ ಜಿಗುಪ್ಸೆಯಿಂದ ತನ್ನ ಜೀವನವನ್ನು ಸಾಗಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೇಳಿಕೊಳ್ಳಕ್ಕೂ ಆಗೋದಿಲ್ಲ. ಯಾಕಂತಂದ್ರೆ ತಿಳಿದವರು ಹೇಳಿರ್ತಾರೆ, ಬೇಡ ಆ ಕಾರ್ಯದಿಂದ ಸಾಧಿಸೋದಿಲ್ಲ ಅಂದರೂ ಕೂಡ ಆ ಮನುಷ್ಯ ಮಾತು ಕೇಳಾಗನೇ ತನ್ನ ಬುದ್ಧಿವಂತಿಕೆಯನ್ನು ಓಡಿಸಿಕೊಂಡು ಆ ಕಾರ್ಯದಲ್ಲಿ ಪ್ರವರ್ತನ ಆಗ್ತಾನೆ. ಅವನಿಗೆ ಮಾನಸಿಕವಾಗಿರ್ತಕ್ಕಂಥ, ದೈಹಿಕವಾಗಿರ್ತಕ್ಕಂಥ ಹಾಗೂ ಹಣಕಾಸಿನ ದೃಷ್ಟಿಯಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಹಾನಿ ಉಂಟಾದಾಗ ಅವನಿಗೆ, ಯಾಕಂದರೆ ಈ ಮಾತು ಯಾಕೆ ಹೇಳಬೇಕಾಗತ್ತಂದರೆ ಲೌಕಿಕದಲ್ಲಿ ಈ ರೀತಿ, ಅದೇ ರೀತಿ ಪಾರಮಾರ್ಥದಲ್ಲೂ ಸಹಿತ. ಯಾಕೆ ಈಗ ಹೇಳ್ತಾರಂತಂದ್ರೆ ಸಮಾಧಾನ ಅನ್ನುವಂಥ ಒಂದು ವೃತ್ತಿ ಮನುಷ್ಯನಲ್ಲಿ. ನಾನು ಮಾಡುವ ಕಾರ್ಯದೊಳಗೆ ಒಂದಿಷ್ಟು ಏನೋ ವ್ಯತ್ಯಯ ಆದರೂ ಸಹಿತ ಮತ್ತೆ ಸುಧಾರಿಸಿಕೊಂಡು ಆ ಕಾರ್ಯದಲ್ಲಿ ಪ್ರವೃತ್ತ ಆಗಿದೆ ಅಂತಂತಂದ್ರೆ ಹಿರಿಯರ ಮಾರ್ಗದರ್ಶನ, ಭಗವಂತನ ಆಶೀರ್ವಾದ, ಒಂದು ಪ್ರೇರಣೆ. ಯಾಕಂದರೆ ಒಂದು ಕಾರ್ಯವನ್ನು ಮಾಡುವಾಗ ಬರೀ ಒಂದರಿಂದ ನಾನೇ ಮಾಡ್ತೇನೆ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಹಲವು ಆಯಾಮಗಳಿಂದ ನನಗೆ ಅನುಕೂಲತೆಗಳು ಬೇಕು. ಎಲ್ಲೋ ಒಂದು ಕಡೆಯಿಂದ ಪ್ರತಿಕೂಲತೆ ಬಂತಂದ್ರೆ ನಾನು ಮಾಡ್ತಕ್ಕಂಥ ಕಾರ್ಯ ಯಶಸ್ವಿ ಆಗೋದಿಲ್ಲ. ಅದಕ್ಕಾಗಿ ಅದಕ್ಕೆ ದೈವಾನುಕೂಲ ಬೇಕು ಮತ್ತು ನನ್ನ ಪರಿಶ್ರಮ ಬೇಕು, ಹಿರಿಯರ ಒಂದು ಸಹಮತ ಬೇಕು, ಅವ್ರ ಒಪ್ಪಿಗೆ ಬೇಕು. ಇಷ್ಟೆಲ್ಲವನ್ನು ಮಾಡಿಕೊಂಡು ನಂತರದಲ್ಲಿ ನನಗೂ ಅಂತಃಕರಣ ಹೇಳಬೇಕು, ಇದರಾಗ ನೀ ಯಶ ಕಾಣ್ತೀಯಾ ಅಂತ ತಿಳ್ಕೊಂಡು. ಅದರಲ್ಲಿ ಸ್ವಲ್ಪ ಸಂಶಯ ಕಾಡಕತ್ತೀವಿ ಅಂತಂತಂದ್ರೆ ಅವಾಗ ನಾನು ವಿಚಾರ ಮಾಡಿಕೊಂಡೇ ಆ ಕಾರ್ಯದಲ್ಲಿ ಪ್ರವರ್ತನ ಆಗ್ತದೆ. ಆದರೆ ಮನುಷ್ಯ, ನಾವು ರೈತರದೇವೆ, ನಾವು ರೈತರಾಗಿರ್ತಕ್ಕಂಥವರು ಬಿತ್ತುತ್ತೇವೆ, ಕಬ್ಬನ್ನು ಹಚ್ಚುತ್ತೇವೆ. ಆ ನಂತರದಲ್ಲಿ ಪ್ರಕೃತಿಯ ವಿಕೋಪ ಅನ್ನುವಂಥದ್ದು ಇರ್ತದಲ್ಲ, ಪ್ರಕೃತಿ, ಈ ನಿಸರ್ಗ ಯಾವ ಸಮಯದಲ್ಲಿ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಅನುಕೂಲ ಪ್ರತಿಕೂಲತೆಯನ್ನು ಮಾಡಿಕೊಡ್ತದೆ ಗೊತ್ತಿಲ್ಲ. ಅಕಸ್ಮಾತ್ತಾಗಿ ವಿಪರೀತವಾಗಿರ್ತಕ್ಕಂಥ ಮಳೆ ಆಯಿತು, ಕಬ್ಬೆಲ್ಲ ಮುಳುಗಿ ಹೋಯಿತು, ತಿಂಗಳುಗಟ್ಟಲೆ ಕಬ್ಬು ನೀರಾಗಿ ನಿಂತು, ರೈತ ಮಾಡಿರ್ತಕ್ಕಂಥ ಶ್ರಮ ಸಾರ್ಥಕ ಆಯಿತು. ಇದು ಅತಿಯಾಗಿರ್ತಕ್ಕಂತಹ ಮಳೆ. ಇನ್ನು ಏನೂ ಆಗಲೇ ಇಲ್ಲ, ಮಳೆನೂ ಆಗಲಿಲ್ಲ. ಏನೋ ಪುಣ್ಯಕ್ಕೆ ನಾವು ಹೊಳೆ ದಂಡೆಗಿದ್ದೀವಿ, ಎಷ್ಟಾದರೂ ನೀರು ಹಾಸ್ಕೊಳ್ತೀವಿ, ಏನೋ ಮಾಡ್ತೀವಿ. ಬಯಲು ಸೀಮೆಗೆ ನಾವು ಹೋದಿವಿ ಅಂತಂದ್ರೆ, ಆ ಕಡೆ ಒಂದು ಸ್ವಲ್ಪ ಕೆಳಗಡೆ ಹೋದಿವಿ ಅಂತಂತಂದ್ರೆ ಏನೂ ಇಲ್ಲ, ಕರಿ ನೆಲ, ಏನೇನೂ ಇಲ್ಲ.
ಮುಂಗಾರಿಯೂ ಇಲ್ಲ, ಹಿಂಗಾರಿಯೂ ಇಲ್ಲ. ಅದು ಹಾಗಾದಾಗ ಮನುಷ್ಯ ಅದರ ಮೇಲೆ ಅವಲಂಬಿತನಾಗಿರ್ತಾನೋ ಅದೇ ಕೈ ಕೊಟ್ಟ ನಂತರದಲ್ಲಿ ಮನುಷ್ಯ ನಿರಾಶೆ, ಬಡತನ ಅಂತಕ್ಕಂಥದ್ದು ಕಾಡ್ಲಿಕ್ಕೆ ಶುರು ಮಾಡಿ. ಇದು ಮನುಷ್ಯನ ಸ್ವಭಾವ ಅಂತಕ್ಕಂಥದ್ದು. ಅದಕ್ಕಾಗಿ ನಾವು ಲಾಭ ಇಲ್ಲದೇ, ಫಲ ಇಲ್ಲದೇ ನಾವು ಯಾವುದಕ್ಕೂ ಕೂಡ ಕೈ ಹಾಕುವುದಿಲ್ಲ. ಆದರೆ ಅಧ್ಯಾತ್ಮ ಹಾಗಾಗುವುದಿಲ್ಲ. ಅಧ್ಯಾತ್ಮದಲ್ಲೂ ಹಾಗೆ ಐತಿ, ಇಲ್ಲ ಅನ್ನೋ ಹಾಗಿಲ್ಲ. ಆದರೆ ಸಾಧನೆಯನ್ನು ಮಾಡುವಾಗ ಒಂದು ದಿವಸ ತಡ ಆಯಿತು. ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಇಟ್ಟುಕೊಂಡು ನಾವೇಂತ ಸಾಧನೆ ಮಾಡೋಕೆ ಇಷ್ಟೇ ದಿವಸಕ್ಕೆ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಕೈತೆ ಅಂದ್ರೆ ಸಾಧ್ಯ ಇಲ್ಲ. ಇಷ್ಟೇ ದಿವಸಕ್ಕೆ ನಮಗೆ ಯಾಕಂತಂದ್ರೆ ನನಗೆ ಒಮ್ಮೆಲೇ ವಿಶ್ವವಿದ್ಯಾಲಯದ ಪದವಿ ಬೇಕು, 6ನೇ ವರ್ಷಕ್ಕೆ ವಿಶ್ವವಿದ್ಯಾಲಯ ಪದವಿ ಹೆಂಗೆ ಕೊಡೋಕ್ಕೆ ಸಾಧ್ಯ ಆಗತ್ರಿ? ಇಲ್ಲ. ಹಲವಾರು ವರ್ಷಗಳವರೆಗೆ ಸಾಧನೆ ಅಂತಕ್ಕಂಥದ್ದು ನಡೀತಾ ಹೋಗಬೇಕು. ಆ ಸಾಧನೆ ಆದಾಗ ಮಾತ್ರ ನಮಗೆ ಅದು ಅನುಕೂಲ. ಆದರೆ ಹೀಗಾಗತ್ತೆ, ನಾನು ಒಂದು ಮಾವಿನ ಗಿಡವನ್ನು ಹಚ್ಚಿ ಒಂದು ಯಾವುದೋ ಒಂದು ಫಲ ಕೊಡ್ತಕ್ಕಂಥ ಒಂದು ಗಿಡವನ್ನು ಹಚ್ತೀನಿ, ನಾನು ಒಂದು ಭೂಮಿಯೊಳಗೆ ಹಚ್ತೀನಿ. ನನ್ನ ಉದ್ದೇಶ ಏನು? ಆ ಮರದಿಂದ ಫಲ ಆಗಬೇಕಂತ. ಆ ಫಲ ಬಿಡದೇ ಇದ್ದಾಗ ಅದು ಆ ಪ್ರಶ್ನೆ ಬೇರೆ, ಅದು ಮುಂದಿಂದು. ಅದರ ಒಂದು ಸಸಿ, ಅದಕ್ಕೊಂದಿಷ್ಟು ನೀರು, ಅದಕ್ಕೊಂದು ಗೊಬ್ಬರ, ಆಮೇಲೆ ಅದಕ್ಕೊಂದಿಷ್ಟು ಬೇಲಿ ಸಂರಕ್ಷಣೆ ಮಾಡಬೇಕಲ್ಲ. ನನ್ನ ಉದ್ದೇಶ ಏನಿದೆ ಫಲ ಅದನ್ನು ತಗೊಳ್ಳೋದು. ಆದ್ರೆ ಅದನ್ನು ಹಚ್ಚಿ ಹೋಗಿ ಒಂದು ತಿಂಗಳಾಗೈತೆ, ಹಾಗದ ಕೆಳಗೆ ಬೇರೆ ಬಿಡ್ತಾ ಇತ್ತು. ಮ್ಯಾಗ ಒಂದಿಷ್ಟು ಮುಗಳು ಬಿಟ್ಟಿತ್ತು, ಒಂದೆರಡು ಎಲೆನೂ ಬಿಟ್ಟಿತ್ತು. ಯಾವುದೋ ಒಂದು ದನ ಅದಕ್ಕೆ ಗೊತ್ತಿಲ್ಲದ ಹಚ್ಚಾರ ಅಂತ ತಿಳ್ಕೊಂಡು, ಇದು ಮಾವಿನ ಗಿಡನೂ ಕಲ್ಪನೆ ಇಲ್ಲ, ಸುಮ್ಮನೆ ಬರ್ತಿತ್ತು, ಬಂದು ತುಳಿದಾಡ್ಬೇಕು. ನನ್ನ ಉದ್ದೇಶ ಏನಿತ್ತು? ಮಾವಿನ ಹಣ್ಣು ಆಗಬೇಕು. ಹುಡುಗರು ಅದು ಹೋಯ್ತು ದನ. ಹುಡುಗರು ಆಟ ಆಡ್ತಾ ಆಟ ಆಡ್ತಾ ಆಟ ಆಡ್ತಾ ಅದನ್ನು ಕಿತ್ತು ಹಚ್ಚಾಕತ್ತೇವೆ. ಹುಡುಗರು ಆಟ ಕಿತ್ತು ಹಚ್ಚಿದ್ರು. ಇವತ್ತು ಇಲ್ಲಿ ಹಚ್ಚಾವ, ಇಲ್ಲಿ ಬೆಳೆಯೋದಿಲ್ಲದು, ಇವತ್ತು ಹಣ್ಣು ಆಗೋದಿಲ್ಲ, ನಾಳೆ ಹಾಕೋದಂತ ತಿಳ್ಕೊಂಡು ಆ ಕಡೆ ಕಿತ್ತು ಹಚ್ಚಿದ್ರು. ಹಿಂಗೆ 6 ತಿಂಗಳಿಗಟ್ಟಲೆ 6 ಜಾಗನ ಬೇರೆ ಮಾಡಿದ್ರು. ತಿಂಗಳಿಗೆ ಒಂದು ಜಾಗ ಹಣ್ಣು ಆಗೋದು. ಯಾವಾಗ ಅವನ ಉದ್ದೇಶ ಏನಿಟ್ಟಿದ್ದ? ಹಣ್ಣು ಆಗ್ಬೇಕಾದ್ರೆ. ಇದು ಒಂದು ಸಸಿ ಉದಾಹರಣೆ. ಒಬ್ಬ ತಂದೆ ತಾಯಿಗಳು ಮಕ್ಕಳು ಹುಟ್ಟುತ್ತಾವೆ, ಜೋಪಾಸನೆ ಮಾಡ್ತಾರೆ, ಒಳ್ಳೆಯ ಪದವೀಧರರು ಆಗ್ತಾರೆ, ಎಲ್ಲ ಚಲೋ ಆಗ್ತದೆ. ಅನುರೂಪಳಾಗಿರ್ತಕ್ಕಂಥ ಹೆಣ್ಣುಮಗಳನ್ನು ಕನ್ಯೆ ತಗೊಂಡು ಮದುವೆ ಮಾಡ್ತಾರೆ. ಮದುವೆ ಮಾಡಿದ ತಿಂಗಳು ಆಗೈತಿ, ಆಕ್ಸಿಡೆಂಟ್ನಾಗ ಸತ್ತ. ಎಷ್ಟು ಹಂಗೆ ತಾಪ ಆಗಬಾರ್ದು. ಎಷ್ಟು ವರ್ಷದಿಂದ ಅವನನ್ನು ಸಾಕಿ ಸಲುಹಿ, ನಮ್ಮನ್ನು ಸಾಕಿ ಸಲಹುತ್ತಾನೆ ಅಂತ ತಿಳ್ಕೊಂಡು ಅವರು ವಿಚಾರ ಮಾಡಿರ್ತಾರೆ. ಆಕಸ್ಮಿಕವಾಗಿರ್ತಕ್ಕಂಥ ಕೆಲವೊಂದು ಘಟನೆಗಳಿಂದ ಏನೂ ಆಗಿಬಿಡುತ್ತೆ. ಹಂಗೆ ನಾವು ವಿಚಾರ ಮಾಡ್ಬೋದು. ಹಿಂದಿನ ಇತಿಹಾಸವನ್ನು ನೋಡಿದರೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗಬೇಕಂತ ತಿಳ್ಕೊಂಡು ವಸಿಷ್ಠ ಮಹಾಮುನಿಗಳ ಮಹಾನ್ ಸಂಕಲ್ಪ, ದಶರಥನದು ಅಷ್ಟೇ ಮಹತ್ವಾಕಾಂಕ್ಷೆ, ಇಷ್ಟೆಲ್ಲ ಇಟ್ಟುಕೊಂಡಿರ್ತಕ್ಕಂಥ ಅವರು ಏನಕ್ಕೇನ ಪ್ರಕಾರೇಣ ಏನೇನೋ ಆಗಿ ಹೋಯ್ತು, ಘಟನೆಗಳು ಆಗಿ ಹೋಗ್ಬಿಟ್ಟು ದಶರಥನಿಗೆ ಸಮಾಧಾನ ಆಗಲಿಲ್ಲ. ಮಹಾಲಕ್ಷ್ಮಿ ಅವತಾರವಾಗಿರ್ತಕ್ಕಂಥ ಸೀತಾದೇವಿಗೆ ಎಲ್ಲಿ ಬೇಕಾದಲ್ಲಿ ಅಂತಃಪುರದಲ್ಲಿ ಮಹಾರಾಣಿಯಾಗಿ ಬದುಕಬೇಕಾಗಿರ್ತಕ್ಕಂಥ ಸೀತಾ ನಾರು ಬಟ್ಟೆಯನ್ನು ಉಟ್ಕೊಂಡು ಅರಣ್ಯದಲ್ಲಿ ತಿರುಗಾಡುವಂಥ ಪ್ರಸಂಗ ಬಂತಲ್ಲ. ಯಾರಿಗೂ ಬಿಟ್ಟಿದ್ರು? ಯಾರಿಗೂ ಬಿಡಲಿಲ್ಲ. ಸ್ವತಃ ಕೃಷ್ಣ ಪರಮಾತ್ಮನೇ ಬೆನ್ನು ಹತ್ತಿದರೂ ಸಹಿತ ಪಾಂಡವರಿಗೆ ವನವಾಸ ಅಂತಕ್ಕಂಥದ್ದು ತಪ್ಪಿಲ್ಲ. ನಾವು ಬಯಸುವುದು ಒಂದು, ಅದು ಆಗುವುದು. ಆದರೆ ಇಲ್ಲಿ ಸಮಾಧಾನ ಅನ್ನುವಂಥದ್ದು ಒಂದು ಚಿತ್ತವೃತ್ತಿ ಐತಲ್ಲ. ಯಾಕೆ ನಾ ಹೇಳಬೇಕಾಗಿದೆ ಅಂತಂದ್ರೆ, ಮನಸ್ಸಿನಲ್ಲಿ ಹೊಯ್ದಾಟ ಇರದೇ ಇದ್ದರೆ ಶ್ರೀರಾಮಚಂದ್ರರು ಹೊಯ್ದಾಟ ಮಾಡ್ಕೊಳ್ಳಿಲ್ಲ, ಸಮಸ್ಥಿತಿ ಇತ್ತು. ಅದಕ್ಕೆ ಮರ್ಯಾದಾ ಪುರುಷೋತ್ತಮ ಅಂತಂದ್ರು ಶ್ರೀರಾಮಚಂದ್ರ. ದಶರಥನಿಗೆ ಅಲ್ಲೋಲು ಕಲ್ಲೋಲು ಆಯಿತು, ವಸಿಷ್ಠ ಮಹರ್ಷಿಗಳಿಗೂ ಅಲ್ಲೋಲು ಕಲ್ಲೋಲು ಆಯಿತು. ವಸಿಷ್ಠ ಮಹಾಮುನಿಗಳು ಯಾವಾಗ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆದೀತು, ರಾಮರಾಜ್ಯ ಸ್ಥಾಪನೆ ಆದೀತು ಅನ್ನುವಂಥ ಕಲ್ಪನೆ ಶ್ರೀರಾಮಚಂದ್ರನ ಬಗ್ಗೆ ಅಷ್ಟೊಂದು ಬಹಳಷ್ಟು ಅಭಿಮಾನ ವಸಿಷ್ಠ ಮಹಾಮುನಿಗಳಿಗೆ. ಆದರೆ
ಆದದ್ದೇ ಬೇರೆ. ಹೇ ರಾಮ 12 ವರ್ಷಾಣಿ ವನಂ ಗಚ್ಚ ಅಂತ ರಾಮ ನೀ 12 ವರ್ಷ ಹೋಗು. ಆಯಿತು, ಸಮಸ್ಥಿತಿ ಅದು. ಆ ನಂತರದಲ್ಲಿ ರಾಮ ಯಾವಾಗ ಅಗಲಿ ಹೋದನೋ ದಶರಥನಿಗೆ ತಲೆಮಳಸ, ಹಿರಿ ಮಗ, ಶಾಂತ ಪುರುಷ, ಅವತಾರಿ ಪುರುಷ, ನನ್ನ ಹೊಟ್ಟೆಗೆ ಹುಟ್ಟ್ಯಾನ, ಹಿಂಗಾತಲ್ಲ ಅಂತ ತಿಳ್ಕೊಂಡು ಆ ಕಡೆ ಏನು ವನವಾಸಕ್ಕೆ ಹಾದ ರಾಮ, ಈ ಕಡೆ ಹೋದ. ದಶರಥ ಸತ್ತೋಗ್ಬಿಟ್ಟು, ದಶರಥ ಸತ್ತ ಅಂತ ತಿಳ್ಕೊಂಡು ಒಳ್ಳೆ ಆಗಲಿಲ್ಲ. ವನವಾಸ ಅಂದ್ರೆ ವನವಾಸವೇ ಅಷ್ಟು. ಯಾಕಂದ್ರೆ ತಂದೆಯ ಆಜ್ಞೆಯನ್ನು ಪಾಲಿಸಬೇಕು. ಅಕಸ್ಮಾತ್ ನಾವು ಹೋದ ಅದು ನೋಡಿ ಎಷ್ಟು ಇತಿಹಾಸ ಎಷ್ಟು ಅದ್ಭುತದ ಅಂತಂದ್ರೆ, ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕಂತಕ್ಕಂಥದ್ದು ಅವ್ರ ತಾಯಿ. ಕೌಸಲ್ಯ ಏನು ಸಂಕಲ್ಪ ಮಾಡಿಲ್ಲ, ಅವನ ಇಚ್ಛೆ ಅಂತ ತಿಳ್ಕೊಂಡಂತಂದು. ಆದರೆ ಕೈಕೇಯಿ ಹಠ ಸಾಧಿಸಿಕೊಂಡು ಭರತನಿಗೆ ಪಟ್ಟಾಧಿಕಾರ ಆಗಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ದಾಗ ಅವನು ಮಾಡ್ಕೊಂಡವನು. ಅವನದಂಥದ್ದು ನೋಡಿ, ವಾಲ್ಮೀಕಿ ಎಷ್ಟು ಸುಂದರವಾಗಿ ಬರೀತಾನ. ಇಲ್ಲ, ನೀನಿಲ್ಲದೆ ನಾನು ರಾಜ್ಯವನ್ನು ಆಳೋದಿಲ್ಲ. ಕೊನೆಗೆ ಅಲ್ಲಿ ಅರಣ್ಯದಲ್ಲಿ ಬಂದು, ಅಡವಿಯಲ್ಲಿ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ, ಅಣ್ಣ ನೀನಿಲ್ಲದ ರಾಜ್ಯ ಅದು ರಾಜ್ಯವೇ ಅಲ್ಲ, ವನವಾಸ, ನರವಿಂದ್ಯ. ಆದರೆ ನಿನ್ನ ಆಶೀರ್ವಾದವನ್ನು ತೊಗೊಂಡು ಹೋಗ್ತೀನಿ, ನಾನು ಮೇಲೆ ಕೊಡುವುದಿಲ್ಲ. ನಿನ್ನ ಪಾದುಕೆಗಳನ್ನು ಸಿಂಹಾಸನ ಮೇಲೆ ಇಟ್ಟು ನಾವು ರಾಜ್ಯ ಕಾರ್ಯಭಾರ ಮಾಡಿ. ಇದು ಯಾರಿಗೆ ಬರ್ತದೆ? ಅವನಿಗೇ ಪಟ್ಟಾಧಿಕಾರ ಆಗ್ಬೇಕಂತ ಹೇಳ್ಕೊಂಡು ಕೈಕೇ ಹಠ ತೊಟ್ಟಾಳ. ಅಪ್ಪ ಸತ್ತು ಹೋಗಿಬಿಟ್ಟ. ತಾಯಿಯ ಸಂಕಲ್ಪ ಈಡೇರಿಸಲಿಲ್ಲ. ತಾಯಿಗೇನಿತ್ತು ಅವನೇ ಆಗು, ಆಕೆ ಹಠ. ಹಿಂಗೆ ಇವೆಲ್ಲ ಘಟನೆಗಳನ್ನು ನಾವು ನೋಡಿದಾಗ ನಾವು ಏನು ತಿಳ್ಕೊಂಡಿರ್ತೀವಿ ಅದು ಆತೆ. ಜೀವನ ಹಿಂಗೆ ನಾವು ತಿಳ್ಕೊಂಡೊಂದೊಂದು ಆಕತ್ತೆ, ಅದು ಆಗುವುದು ಮತ್ತೊಂದು ಬೇರೆ. ಅದರ ಅಧ್ಯಾತ್ಮದಲ್ಲಿ ಹಂಗೆ ಆಗುವುದಿಲ್ಲ. ನಾವು ನೋಡ್ತಾ ಇರೋದು ಈಗ ಯೋಗ ಪ್ರತಿಪಾದನೆ. ಯೋಗದಲ್ಲಿ ಸಮತ್ವಂ ಯೋಗ ಮುಚ್ಚದೆ ಹೇಳ್ತಾರೆ. ಯೋಗ ಅಂದರೆ ಇಲ್ಲಿ ಸಮಾನತೆ ಅಂತಕ್ಕಂಥದ್ದು. ಎದರಲ್ಲಿ ಸಮಾನತೆ? ಸುಖ ಆದರೂ ಸಮಾನತೆ, ದುಃಖ ಆದರೂ ಸಮಾನತೆ. ಇವತ್ತ ಮರಣ ಬಂದರೂ ಸಹಿತ ಮನಸ್ಸು ವಿಚಲಿತಿಲ್ಲ. ಇನ್ನೊಂದು 100, ಇನ್ನೊಂದು 1000 ವರ್ಷ ಬದುಕಪ್ಪ, ಆಯಿತು, ನಿಂದಿಚ್ಛ. ನಿಂದಂತು ನೀತಿ ನಿಪುಣಾ ಯದಿ ವಾ ಸ್ತುವಂತು. ನಿಂದಂತು ನೀತಿ ನಿಪುಣಾ ಯದಿ ವಾ ಸ್ತುವಂತು. ನೀತಿ ನಿಪುಣರನ್ನ, ಮಹಾತ್ಮರನ್ನ, ಅವರನ್ನು ನಿಂದಿಸಿದರೂ ಅಷ್ಟೇ, ಸ್ತುತಿಸಿದರೂ ಅಷ್ಟೇ. ಲಕ್ಷ್ಮೀ ಸಮಾವಿಶತ್ತು ಗಚ್ಚತು ವಾ ಯಥೇಚ್ಛ. ಬೇಕಾದಷ್ಟು ಸಂಪತ್ತು ಬಂದು ಬೀಳಲಿ ನೋಡೋದಿಲ್ಲ. ಇದ್ದುದೆಲ್ಲವೂ ಹಾಳಾಗಿ ಹೋಗಲಿ. ವಿಷಯಗಳಿಗೆ ಅಂಟಿಕೊಂಡು ಕುಳಿತಿಲ್ಲ ಆ ಮಹಾತ್ಮ. ಲಕ್ಷ್ಮೀ ಸಮಾವಿಶತು, ಬಂದು ಬೇಕಾದಷ್ಟು ಸಂಗ್ರಹ ಆಗಲಿ. ಗಚ್ಚತು ವಾ ಯಥೇಚ್ಛಂ, ಇದ್ದುದೆಲ್ಲವೂ ಹೋಗಲಿ. ಅದ್ದೈವ ವಾ ಮರಣಮಸ್ತು. ಅದ್ದೈವ ಅಂದರೆ ಹಿಂದೆ, ಈ ಕ್ಷಣವೇ. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಹಿಂದೆ ಬಪ್ಪುದು ನಮಗೆ ಈಗಲೇ ಬರಲಿ. ಇದಕಾರೊಳಕುವರು ಇದಕಾರಂಜುವರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ಬಸವಣ್ಣವರು ಹೇಳ್ತಾರೆ. ಸುಭಾಷಿತಕಾರ ಹೀಗೆ ಹೇಳ್ತಾರೆ, ಅದ್ದೈವ ವಾ ಮರಣಮಸ್ತು, ಎಂದ ಮರಣ ಬರಲಿ, ಇದೇ ಕ್ಷಣ ಬರಲಿ. ಯುಗಾಂತರೇವ, ಇನ್ನೊಂದು ಯುಗಕ್ಕೆ ಬರಲಿ. ಇರುವ 4 ಯುಗ ಅದಾವು. ಕೃತ,
ತ್ರೇತ, ದ್ವಾಪರ, ಕಲಿ 4 ಯುಗ ಅದಾವ. ಇಂಥ ಎಷ್ಟು ಯುಗಗಳು ಬರ್ತಾವೋ ಬರಲಿ, ನಾನೇನು ಅದಕ್ಕೆ ವಿಚಲಿತನಾಗುವುದಿಲ್ಲ ಅನ್ನುವಂಥ ಸ್ಥಿತಿ, ಮಾನಸಿಕ ಸ್ಥಿತಿ ಇದೆಯಲ್ಲ, ಇದಕ್ಕೆ ಸಮತ್ವಂ ಯೋಗ ಉಚ್ಯತೆ. ಶೀತ ಆಗಲಿ, ಉಷ್ಣ ಆಗಲಿ, ಸುಖ ಆಗಲಿ, ದುಃಖ ಆಗಲಿ, ಶೋಕ, ಮೋಹ ಎಲ್ಲ ಮ್ಯಾಲ ಕೆಳಗೆ, ಆ ಕಡೆ ಈ ಕಡೆ ಏನೂ ಇಲ್ಲ. ಇದಕ್ಕೆ ಸಮತ್ವ ಸಮಾಧಿ ಸ್ಥಿತಿಯನ್ನು ಕರೀತಾರೆ. ಇದು ಯಾರಿಗೆ ಇರ್ತದಂತಂದ್ರೆ ಯೋಗಿಗಳಿಗೆ, ಯೋಗ ಸಾಧನೆ ಮಾಡ್ತಾರೆ. ಇದರಿಂದ ಇಲ್ಲಿ ಬಂದಿರತಕ್ಕಂಥದ್ದು ಯೋಗ ಪ್ರತಿಪಾದನ ಸ್ಥಳದಲ್ಲಿ ಆ ಮನಸ್ಸಿಗೆ ಮಂತ್ರವನ್ನು ಬೋಧೆ ಮಾಡಿದ ನಂತರದಲ್ಲಿ ನಿಮಿಷವಾದಳು ನಿಮ್ಮ ನೆನಹೊನ್ನೆಂದೊಡೆ ಮುಕ್ತಿ ಸಮನಿಸದೆ ಹೋದೆ. ಈ ಸೂತ್ರದಲ್ಲಿದೆ ನಾವೀಗ. ನಿಮಿಷವಾದಳು ನಿಮ್ಮ ನೆನಹೊನ್ನೆಂದೊಡೆ ಮುಕ್ತಿ ಸಮನಿಸದೆ ಹೋದೆ. ಸಮಾಧಾನ ಆಗಲಾರ್ದ ಇರ್ತದನು. ಅವರೇ ಪ್ರಶ್ನೆ ಮಾಡ್ತಾರೆ, ಆಗೇನು ಇರಬೇಕು. ಬೆಂಕಿಯಾಗಿ ಬಿದ್ದು ಕೂಡಲೇ ಸುಡದೇ ಇರ್ತದನು. ಇಲ್ಲ ಇವು ಮಹಾತ್ಮದಾನ, ಇವನು ನಾನು ಸುಡಬಾರ್ದು, ಇಲ್ಲ. ಬೆಂಕಿಗೆ ಎಲ್ಲವೂ ಅಷ್ಟೇ, ಪಾಪಿನೂ ಅಷ್ಟೇ, ಪುಣ್ಯಾತ್ಮನೂ ಅಷ್ಟೇ. ಅದು ಬಿಡೋದಿಲ್ಲ, ಅದು ಧರ್ಮ. ಅದು ಸುಡೋದು, ಅದು ಧರ್ಮ. ಹಾಗೆ ಇಲ್ಲಿ ನಾ ಏನು ಮಾಡ್ತಾ ಇದ್ದೀನಿ, ಯೋಗ ಸಾಧನೆಯನ್ನು ಮಾಡ್ತಾ ಇದ್ದೀನಿ. ಈಡ ಪಿಂಗಳ ಸುಷುಮ್ನ ನಾಡಿಯಲ್ಲಿ ನನ್ನ ಮನಸ್ಸನ್ನು 1 ನಿಮಿಷ ಅಂತಾರೆ ಅವರು. ಜನಕ ಮಹಾರಾಜ ಒಂದು ಬಹಳ ದೊಡ್ಡದು. ಯಾಜ್ಞವಲ್ಕರು ಉಪದೇಶ ಮಾಡ್ತಿದ್ರು ಜನಕ ಮಹಾರಾಜನಿಗೆ. ಅದಕ್ಕಾಗಿ ಏನು ಬೇಕಾದೆಲ್ಲ ಕೊಡ್ತಿದ್ರು ನೋಡ್ರಿ ಜನಕ ಮಹಾರಾಜ. ಏನು ಕೊರತೆ ಇರಲಿಲ್ಲ. 1000 ಆಕಳಗಳನ್ನು ಕೊಡೋ. ಅಷ್ಟೇ ಅಲ್ಲ, ಬರೀ ಆಕಳಗಳನ್ನು ಕೊಡೋದು ಮಹತ್ವದಲ್ಲ, ಆಕಳಗಳ ಕೋಡುಗಳಿಗೆ ಬಂಗಾರದ ಕೋಡನ್ಸ್ಗಳನ್ನು ಹಾಕ್ತಿದ್ದ. ಉಂಗುರ ಅಲ್ಲ, ಕಾಲುಂಗುರ ಅಲ್ಲ, ಕೋಡುಗಳಿಗೆ, ದನದ ಕೋಡುಗಳಿಗೆ ಅಷ್ಟು ಹಂಗೆ ಕೊಡ. ಯಾಕೆ ಕೊಡ್ತಿದ್ದ ಅಂತಂದ್ರೆ ಅಷ್ಟು ಖುಷಿ ಆಗೋದು. ಏನು ಕೊಟ್ಟರು ಸಮಾಧಾನ ಇಲ್ಲ ಅವನು. ಅಷ್ಟು ಕೊಟ್ಟಷ್ಟು ಇನ್ನೂ ಮತ್ತು ಅಲ್ಲಿ ಅವನ ರಾಜ್ಯವನ್ನು, ಯಾಕಂದ್ರೆ ತಪಸ್ವಿ ಜನಕ ಮಹಾರಾಜ ಭಾಳ ದೊಡ್ಡ ತಪಸ್ವಿ. ಅವನ ರಾಜ್ಯಕ್ಕೆ ಯಾರೂ ಕೈ ಹಚ್ತಿರಲಿಲ್ಲ. ಯಾಕೆ? ಯಾಜ್ಞವಲ್ಕರು, ಅಷ್ಟಾವಕ್ರ ಮಹಾಮುನಿಗಳು, ಎಂತೆಂಥ ಮಹಾಮುನಿಗಳು ಅವರೊಂದಿಗೆ ಆಶೀರ್ವಾದ ಮಾಡ್ತಾರೆ. ಎಲ್ಲ ಮಹಾತ್ಮರಿಗೆ ರಾಜಾಶ್ರಯ ಅಂತಕ್ಕಂಥದ್ದು ಇರ್ತಿತ್ತು. ಅಷ್ಟೊಂದು ಅದು. ಈಗ ಹಾಗಿಲ್ಲ. ಅವಾಗ ರಾಜರು ರಾಜಗುರುಗಳನ್ನು ಮಾಡ್ಕೊಳ್ತಿದ್ರು. ಈಗ ಗುರುಗಳು ರಾಜರನ್ನು ಗುರುಗಳನ್ನಾಗಿ ಮಾಡ್ತಾರೆ. ಗೊತ್ತಾನ? ಕಾಲಾಯ ತಸ್ಮೈ ನಮಃ. ಆ ಕಾಲದಲ್ಲಿ ಯಾವುದೇ ಯುದ್ಧವನ್ನು ಮಾಡಲಿ, ಯಾವುದೇ ಸಂದಿಗ್ಧ ಪರಿಸ್ಥಿತಿ ಬರಲಿ, ಯಾವುದೇ ಒಂದು ಕಷ್ಟ ಬರಲಿ, ರಾಜ್ಯಕ್ಕೆ ಕ್ಷಾಮ ಬರಲಿ, ಭೀಕರ ಬರಲಿ, ಅತಿವೃಷ್ಟಿ ಆಗಲಿ, ಅನಾವೃಷ್ಟಿ ಆಗಲಿ, ಏನಾದರೂ ಸಹಿತ ಪರಿಹಾರ ಯಾರಿಂದ ಅಂತ ಕೇಳಿದರೆ ಯಾವ ಮಂತ್ರಿಮಂಡಲದಿಂದಲೂ ಅಲ್ಲ. ಭಗವತ್ ಸ್ವರೂಪಿಯಾಗಿರ್ತಕ್ಕಂತಹ ಗುರುಗಳನ್ನು ಕರೆಸಿಕೊಂಡು ಮುಂದಿನ ಆಗು ಹೋಗುಗಳ ಬಗ್ಗೆ ವಿಚಾರ ಮಾಡೋದು ಯಾರನ್ನು? ಏಕಾಂತದಲ್ಲಿ ಅಂತದ ಗುರುಗಳ ಜೊತೆಗೆ. ಅವಾಗ ಗುರುಗಳು ಎಲ್ಲರನ್ನು ಕೂಡಿಸಿಕೊಂಡು, ಮಂತ್ರಿ ಮಹೋದಯರು, ರಾಜರು, ಪರಿವಾರದವರು ಎಲ್ಲರನ್ನು ಕೂಡಿಸಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿದರೆ ನಮ್ಮ ರಾಜ್ಯಕ್ಕೆ ಯಾವುದೂ ಕ್ಷಾಮ ಇಲ್ಲ, ಎಲ್ಲವೂ ಕ್ಷೇಮವಾಗಿ ಇರುತ್ತದೆ. ಯಾಕೆ ಕ್ಷೇಮವಾಗಿತ್ತು ಅಂತಂದರೆ ಕ್ಷೇಮವಾಗಿ ಇರತಕ್ಕಂಥ ಪ್ರೇಮಳ ಮೂರ್ತಿಗಳು ಅವಾಗಿದ್ದರಲ್ಲ. ಆ ಕಾಲ ಹಾಗಿತ್ತು. ರಾಜಗುರುಗಳು ಅಂತಿದ್ರು. ರಾಜಗುರುಗಳು ಆ ರಾಜ್ಯಕ್ಕೆ, ಆ ಪ್ರದೇಶಕ್ಕೆ ಗುರುಗಳಾಗಿತ್ತು. ಮಾರ್ಗದರ್ಶನ ಮಾಡ್ತಿದ್ರು. ಒಳ್ಳೆಯ ಮಾರ್ಗದರ್ಶನ. ರಾಜ ತಪ್ಪಿದ್ರು ಸಹಿತ ಹಿಂಗೆ ತಪ್ತೀಯ ಅಂತ ಹೇಳ್ತಿದ್ರು. ಖಂಡಿತವಾಗಿ ತಪಸ್ಸಿತ್ತು, ಶಕ್ತಿ ಇತ್ತು. ಹೆಚ್ಚು ಕಡಿಮೆ ಏನಾದರೂ ಆಗ್ತಿತ್ತು ಅಂದ್ರೆ ರಾಜನಿಗೆ ದಂಡಿಸ್ತಿದ್ರು ಗುರುಗಳು. ಅಷ್ಟು ತಾಕತ್ತು. ಅದೊಂದು ಕಾಲ. ಈ ಹಾಗೆ ಅದರ ವ್ಯತಿರಿಕ್ತ, ಅದು ವಿರುದ್ಧವಾಗಿರುತ್ತೆ. ಇಲ್ಲಿ ಜನಕನ ಬಗ್ಗೆ ನಾನು ಯಾಕೆ ಹೇಳಬೇಕಾಯ್ತು ಅಂತಂದರೆ,
ಬ್ರಹ್ಮಜ್ಞಾನ ಆಗಬೇಕಾಗಿರ್ತಕ್ಕಂಥ ಎಷ್ಟು ವಿಚಿತ್ರ ಆಗುತ್ತೆ ಅಂತಂದ್ರದು ಕುದುರೆ ಮೇಲೆ ಹೋಗ್ಬೇಕಾಗೈತಿ, ಕುದುರೆ ಮೇಲೆ ಹತ್ತಬೇಕಾಗೈತಿ. ಕೈಯಾಗ ಲಗಾಮ್ ಹಿಡ್ದಾನ, ನ್ಯಾಗ ದುಬ್ಬದ ಮೇಲೆ ಹಿಂಗೆ ಕೈ ಇಟ್ಟಾನ, ಹತ್ತಾಗತ್ತಾನ. ಹೊತ್ತಿನಾಗ ಥಡಿ ಕೆಳಗೆ ಕುದುರೆ ದುಬ್ಬದ ಮೇಲೆ ಬೆನ್ನ ಮೇಲೆ ಥಡಿ ಹಾಕಿರ್ತಾರೆ. ಎಲ್ಲ ಹಾಕಿ ಒಳಗಡೆ ಒಂದು ತೊಗಲಿನ ಒಂದು ಇದು ಇರ್ತದೆ ಬಾರ, ಅದಕ್ಕೆ ಕಬ್ಬಿಣದ ಕಾಲು ಇಡಾಕೆ ಮಾಡಿರ್ತಾರೆ, ಲಕೀಪ್ ಅಂತಾರೆ. ಹಂಗೆ ಯಾವ ಸಮಯದಾಗ ಜ್ಞಾನ ಆತಂದ್ರೆ ಅವನಿಗೆ ಲಕೀಪಿನಾಗ ಎಡಗಾಲ ಇಟ್ಟು ಬಲ್ಲಗಾಲ ಹಿಂಗೆ ಹಾಕಿ ಹಿಂಗೆ ಹಿಡಿದ್ರೊಳಗೆ ಜ್ಞಾನ ಆಗಿದೆ. ಇದಕ್ಕಂತಾರವರು ನಿಮಿಷದೊಳಗಿನ ಒಂದು ನಿಮಿಷವಾದಳು ಸಾಕು, ನಿಮಿಷವಾದಳು ನಿಮ್ಮ ನೆನ ಹೊಂದಿನದೊಡಿ. ಯಾವಾಗದು ಲಕೀಪಿನಾಗ ಕಾಲಿಡು ಹೊತ್ತಿನಾಗ ಕುದುರೆ ಮೇಲೆ ಹೊತ್ತಿನಾಗ ಧ್ಯಾನ ಆಗಿಬಿಡ್ತದೆ ಜನಕ ಮಹಾರಾಜನಿಗೆ. ಎಷ್ಟು ತಾಕತ್ತಿರಬೇಕು ಯಾಜ್ಞವಲ್ಕ್ಯರ. ಆ ಬೋಧೆಯನ್ನು ಎಷ್ಟು ಅವನು ಅಂಗವಿಸ್ಕೊಂಡಿರಬೇಕು. ಅಂತಃಕರಣ ಅಷ್ಟು ಶುದ್ಧವಾಗಿರಬೇಕು. ಗುರುವಿನ ಆಶೀರ್ವಾದ ಹರಿದು ಬರ್ತಿರಬೇಕು. ಭಗವತ್ ಕೃಪೆ ಎಲ್ಲ ಕೂಡಬೇಕು. ಬರೀ ಒಂದು ಮಾವಿನ ಸಸಿ ಹಚ್ಚೇವಂದ್ರೆ ಹಚ್ಚಿದ ಕೂಡಲೇ ಮುಗಿಲಿಲ್ಲ. ನೀರು ಹಾಕೊಂತಿರ್ಬೇಕು, ಗೊಬ್ಬರ ಹಾಕೊಂತಿರ್ಬೇಕು, ಬೇಲಿ ಹಾಕಬೇಕು. ಬಂದು ಯಾವ ತುಳಿಯೋದನ್ನು ಬಂದ್ ಮಾಡಬೇಕು. ಹುಡುಗರು ಆಟ ಆಡ್ತಿರ್ತಾವೆ, ಅವುಗಳು ಬೆದರಿಸಬೇಕು. ಇಷ್ಟೆಲ್ಲ ಕೆಲಸ ಕಾರ್ಯಗಳು ಅಂದಾಗ ಮಾತ್ರ ಒಂದು ಮಾವಿನ ಮರ ಹುಲುಸಾಗಿ ಬೆಳೆದು ನಮಗೆ ಫಲ ಕೊಡಲಿಕ್ಕೆ ಸಾಧ್ಯ. ಹಂಗೆ ನಾನು ಸಾಧನೆಯನ್ನು ಮಾಡ್ತಾ ಇರುವಾಗ ಪ್ರಯತ್ನ ಬೇಕು, ಕಠಿಣವಾಗಿರ್ತಕ್ಕಂಥ ಪರಿಶ್ರಮ ಪಡಬೇಕು, ಗುರುಗಳ ಮಾರ್ಗದರ್ಶನ ಅಂತಕ್ಕಂಥದ್ದು ಇರಬೇಕು, ಅದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರಬೇಕು. ಇಷ್ಟಿದ್ದಾಗ ಮಾತ್ರ ನನ್ನ ಸಾಧನೆ ಅಂತಕ್ಕಂಥದ್ದು ಸಾಧಿಸಬೇಕು. ಲಕೀಪಿನ ಕಾಲಿಡುವಾಗ ಜನಕ ಮಹಾರಾಜನಿಗೆ ಜ್ಞಾನೋದಯ ಆಯಿತು. ಮಲ್ಕೊಂಡಾಗ ಕನಸು ಕಂಡಾಗ ಕನಸಿನಲ್ಲಿ ಜ್ಞಾನೋದಯ ಆಯಿತು. ಯಾವಾಗಲೂ ಅದೇ ಚಿಂತನೆ, ಅದೇ ಬ್ರಹ್ಮಚಿಂತನೆಯಲ್ಲೇ ಇರ್ತದೆ. ಹೀಗಾಗಿ ಅದೇ ಅವ್ರಿಗೆ ಕಾಣಿಸ್ತದೆ. ಇಂಥ ಒಂದು ಅದ್ಭುತವಾಗಿರತಕ್ಕಂಥ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನು ನಾವು ಅನುಭವಿಸಬೇಕಷ್ಟೆ. ಅದನ್ನೀಗ ಅವರು ಹೇಳ್ತಾರೆ, ಜೀವನಿಗೆ ಮೋಕ್ಷವಾಗಲಿಕ್ಕೆ ಶಿವನ ನೆನಹು ಒಂದು ನಿಮಿಷವಾದರೆ ಸಾಕು. ಇವ ಜೀವ ಅಂತ ಅನಿಸ್ಕೊಳ್ತಾನೆ. ಯಾಕಂದರೆ ಇವನಿಗೆ ಅಜ್ಞಾನ ಇದೆ. ಅಜ್ಞಾನ ಅನ್ನುವಂಥದ್ದು ಇರುವುದರಿಂದ ಇದಕ್ಕೆ ಜೀವ ಅಂತ ಅನಿಸ್ತು. ಈಗೊಂದು ಬಲ್ಲು ಬೈದಿದೆ, ಇದು ಬಲ್ಲು ಬಂದ ನನಗೆ. ಬಲ್ಲು ಬಂದು ಯಾಕಂದ್ರೆ ಅದು ಹತ್ತೈತೆ ನೀರು ಹತ್ತಿಲ್ಲ ಅಂದಮೇಲೆ ಅದು ಬಲ್ಬು. ಅದಕ್ಕೆ ನಾ ಬಲ್ಬ್ ಅನ್ನಂಗಿಲ್ಲ, ಲೈಟ್ ಅಂತ. ಒಳಗೆ ಅದಕ್ಕೆ ವಿದ್ಯುತ್ ಐತೆ, ಅದಕ್ಕೆ ಜ್ಞಾನ ಐತೆ, ಅದಕ್ಕೆ ಲೈಟ್ ಅಂದೆ. ಇಲ್ಲೇ ಇಷ್ಟಾಗನ್ನ ಅದಕ್ಕೆ ಇಷ್ಟು ವ್ಯತ್ಯಾಸ ಐತಿ. ಇದು ಹತ್ತಿಲ್ಲ, ಇದು ಬಲ್ಬ್ ಆಯ್ತು. ಬಲ್ಬ್ ಬಂತು ಯಾಕೆ ಆಯ್ತು ಅಂದ್ರೆ ಅದಕ್ಕೆ ಇನ್ನೂ ವಿದ್ಯುತ್ ಸಂಪರ್ಕ ಆಗಿಲ್ಲ, ಅದಕ್ಕೆ ಜ್ಞಾನ ಆಗಿಲ್ಲ. ಅದು ಜೀವ ಬಲ್ಬ್ ಅಂತ ಅನಿಸ್ತು. ಹಾಗೆ ಈ ಮನುಷ್ಯನಿಗೆ ಜ್ಞಾನ ಅನ್ನುವಂಥ ವಿದ್ಯುತ್ ಶಕ್ತಿ ಎಲ್ಲಿವರೆಗೆ ಬರುವುದಿಲ್ಲ ಅಲ್ಲಿವರೆಗೆ ಇವು ಜೀವ. ಲೈಟ್ ಯಾವಾಗ ಹತ್ತು ಅಲ್ಲಿ ಕನೆಕ್ಷನ್ ಆಯಿತು, ವಿದ್ಯುತ್ತಿಗೂ ಆ ಬಲ್ಬಿಗೂ ಕನೆಕ್ಷನ್ ಆಯಿತು, ಅವಾಗ ಲೈಟ್ ಅಂತಕ್ಕಂಥ ಒಂದು ಶಬ್ದ ಬಂದು. ಲೈಟ್ ಅಂದರೆ ಪ್ರಕಾಶ. ಇದಕ್ಕೆ ಲೈಟ್ ಅಂದ್ರೆ ಹತ್ತ ಅನ್ನಂಗಿಲ್ಲ, ಲೈಟ್ ಅನ್ನಂಗಿಲ್ಲ, ಬಲ್ಬ್. ಬಲ್ಬ್ ಅಂತ ಯಾಕೆ ಅನ್ಬೇಕು? ವಿದ್ಯುತ್ ಪ್ರವಾಹ ಅದರಲ್ಲಿ ಬಂದಿಲ್ಲ, ವಿದ್ಯುತ್ ಅದರಲ್ಲಿ ಬಂದಿಲ್ಲ ಅಂದಮೇಲೆ ಅದು ಬಲ್ಬ್ ಆಯ್ತು. ಅದು ವಿದ್ಯುತ್ ಐತಿ, ಇಷ್ಟೆಲ್ಲ ಪ್ರಕಾಶ ಕೊಟ್ಟಂದಮೇಲೆ ಅದು ಲೈಟ್ ಆಯ್ತು. ಲೈಟ್ ಹತ್ತು ನೋಡಪ್ಪ. ಈಗ ಲೈಟ್ ಯಾಕೆ ಹತ್ತು? ಕನೆಕ್ಷನ್ ಬಂತು, ವಿದ್ಯುತ್ತಿನ ಅದು ಜೋಡಣೆ ಅಂತಕ್ಕಂಥದ್ದು. ಹಾಗೆ ಗುರುಮುಖದಿಂದ ಬಂದಿರತಕ್ಕಂತಹ ಜ್ಞಾನ ಪ್ರವಾಹಿಯಾಗಿರ್ತಕ್ಕಂಥ ವಿದ್ಯುತ್ ಸಂಚಾರ ಆಯಿತು ಅಂತಂದ್ರೆ ಈ ಜೀವನಿಗೆ ಬಂದಿರತಕ್ಕಂಥ ಅಜ್ಞಾನ ಅನ್ನುವಂಥದ್ದು ಐತಲ್ಲ, ಅಜ್ಞಾನ ನಿವಾರಣೆ ಆಯಿತು. ಇವ ಶಿವ ಬೇರೆ ಯಾವನೂ ಆಗಿಲ್ಲ, ಮತ್ತೊಬ್ಬ ಬಂದು ಶಿವ ಪ್ರವೇಶ ಆಗಿಲ್ಲ, ಇದ್ದವನ ಹಂಗಾಗ್ಯಾನ. ಜೀವನಿಗೆ ಮೋಕ್ಷವಾಗಲಿಕ್ಕೆ ಶಿವನ ನೆನಹು ಒಂದು ನಿಮಿಷವಾದರೆ ಸಾಕು. ಇಷ್ಟು ಕೂಡ ಆಗುವುದಿಲ್ಲ, ಆಗಬಲ್ಲದು, ಅದು ಸಹಿತ ಆಗಬಲ್ಲ.
ಎಷ್ಟು ಆಗೋದಂದ್ರೆ 1 ನಿಮಿಷ, ಬರೀ 1 ನಿಮಿಷ. ಯಾಕಂತಂದ್ರೆ ದೇವರು ಪೂಜೆ ಮಾಡೋದು ನಮ್ಗೆ ಆಗವಲ್ರಿ. ದೇವ್ರ ಪೂಜೆ ಮಾಡಾಕ ಮನ್ಯಾಗ ಹುಡುಗರು ಶಾಲೆ ಹೊಕ್ಕವಲ್ಲ, ಅವ್ರಿಗೆ ಹಚ್ಚೇವು ನಾವು. ತಮ್ಮ ಅಂದು ಶಾಲೆ ಹೋಗೋಣ, ಪೂಜೆ ಮಾಡಿ ಹೋಗ್ಬೇಕಾ? ಅವ ಬಡ ಬಡ ಕಬ್ಬಿಣ ಮುಟ್ಟಾಗೆಲ್ಲ ದೇವರು ತುಂಬುತ್ತಾನೆ, ತುಂಬಿ ಬಡ ಬಡ ನಾಳಕ್ಕೆ ಹೋಗಿ ಹಿಡಿತಾನೆ. ಅವೆಲ್ಲ ತೊಳೆದು ತಂದು ಜಗಲಿ ಮೇಲೆ ಇಟ್ಟು ಹೇಳಿರ್ತಾಳೆ, ಅವ್ವ ಹೇಳಿರ್ತಾನೆ, ಅಪ್ಪ ಹೇಳಿರ್ತಾನೆ, ನಾವು ವಿಭೂತಿ ಹಚ್ಚೋಕೆ. ಅದ್ರಾಗ ಒಂದು 4 ಕಲ್ಲು ಇರ್ತಾವೆ, ಅವು ದೇವರು. ಅದೇನೋ ಅಪ್ಪಿತೆ ಅಲ್ಲೇ ಬೀಳ್ತೈತದು ನಳದ ಕೆಳಗೆ, ಅಲ್ಲೇ ಉಳೋದ ಬಿಡ್ತದೆ. ಈ ಹುಡುಗ ಅವಸರ ಶಾಲೆ ಟೈಮ್ ಆಗಿತ್ತು, ಜಗಲಿ ಮೇಲೆ ತಂದಿಟ್ಟ ಒಂದು ಅಲ್ಲಿ ಉಳಿದು, ಅಲ್ಲಿ ಉಳಿದು ಏನಾಗ್ತದೆ, ಕಲ್ಲ ಆಗ್ತದೆ. ಇವೆಲ್ಲ ಮ್ಯಾಗ ಬಂದು ದೇವರು. ಜಗಲಿ ಬಿಟ್ಟು ಕೆಳಗೆ ಬಂದಿದ್ದಕ್ಕೆ ಕಲ್ಲು ಆಯ್ತು, ಜಗಲಿ ಮೇಲೆ ಕುಂತಿದ್ದಕ್ಕೆ ದೇವರು. ಹಂಗೆ ನಾವು ಗುರು ಸಾನ್ನಿಧ್ಯವನ್ನು ಸೇರಿ ದೇವರಾದ್ವಿ, ಗುರು ಸಾನ್ನಿಧ್ಯದಿಂದ ತಪ್ಪಿದ್ವಿ ಅಂದ್ರೆ ಜೀವರಾದ್ವಿ. ಯಾರು ಆಡ್ಬೇಕಾದ್ರೆ? ಆ ಹುಡುಗ ಬಡ ಬಡ ಪೂಜೆ ಮಾಡ್ತು, ಗಂಟೆ ಬಾರಿಸ್ತು, ಉದ್ಕಡ್ಡಿ ಬೆಳಗಿತ್ತು, ನೈವೇದ್ಯ ಮಾಡಿತು, ಹೋದ ಸಾಕು. ದೇವ್ರ ಪೂಜೆ ಮಾಡಿದಾನೆ, ಮಾಡಿದಾಗ ಅಪ್ಪ ಹೊರಗೆ ಕೂತಾನ. ಅವಂಗದು ಮರ್ಜಿ ಇಲ್ಲ. ಯಾಕೆ ಮಾಡ್ಬೇಕಾಗಿತ್ತು ಪೂಜೆ? ಯಾರು ಮಾಡ್ಬೇಕಾಗಿತ್ತು? ಹುಡುಗರ ಮಾಡ. ನೈವೇದ್ಯ ಕೊಟ್ಟು ಬರೋರು ಯಾರು? ಹುಡುಗರ ಕೊಡೋರು. ಇವೆಲ್ಲ ಕೆಲಸ ಕಾರ್ಯಗಳು. ಇದು ದೇವರ ಅಂದ್ರೆ ಅಲ್ಲಿ ಸಂಸ್ಕಾರ ಬರಲಂತ ನಾವು ಮಾಡ್ತೀವಿ. ಮಕ್ಕಳಿಗೆ ಸಂಸ್ಕಾರ ಬರಲಂತ ನಾವು ಮಾಡೋದು ನಮ್ಮ ಸ್ವಭಾವ ಇಟ್ಟ. ತಾಯಿ ತಂದೆಯರ ಸ್ವಭಾವ ಏನು, ಮಕ್ಕಳಿಗೂ ಕೂಡ ಅದು ಪ್ರವಾಹ ರೂಪದಲ್ಲಿ ಬರಬೇಕಂತಕ್ಕಂಥದ್ದಷ್ಟೇ. ಅದು ಕೆಟ್ಟಲ್ಲ. ಆದರೆ ಇಲ್ಲಿ ಮಕ್ಕಳು ಯಾವ ರೀತಿಯಾಗಿ ಪ್ರವೃತ್ತರಾಗ್ತಾರಲ್ಲ, ಹಂಗೆ ನಾವು ಅವರು ದೇವ ಪೂಜೆಯಲ್ಲಿ ಪ್ರವೃತ್ತರಾಗ್ತಾರೆ, ನಾವು ದೇವಾರಾಧನೆಯಲ್ಲಿ ಧ್ಯಾನದಲ್ಲಿ ನಾವು ಪ್ರವೃತ್ತರಾಗಬೇಕು. ಇಷ್ಟು ಕೂಡ ಆಗುವುದಿಲ್ಲ. ಏಕೆಂದರೆ ಮನಸ್ಸನ್ನು ಸ್ವಾಧೀನ ಇಟ್ಟುಕೊಳ್ಳಲಿಕ್ಕೆ ಬರೋದಲ್ಲದು. ಮನಸ್ಸು ನಮ್ಮ ಕಂಟ್ರೋಲ್ದಾಗಿಲ್ಲ, ನಿಯಂತ್ರಣದಲ್ಲಿ ಇಲ್ಲ ಅಂತಂದಮೇಲೆ ನಾವು ನಿಲ್ಲಿಸೋದೆಲ್ಲಿ? ಎಲ್ಲಿ ನಿಲ್ಲಿಸ್ಬೇಕು ನಾವು? ಇದಕ್ಕೆ ಮೇರೆ ಇಲ್ಲ, ನಿಲುಗಡೆ ಇಲ್ಲ. ಏನೇನೋ ನಿರ್ಮಾಣ ಮಾಡಿ ಮನೋಮಯ ಸೃಷ್ಟಿಯನ್ನಾಗಿಸುವುದು. ಇದು ಮನಸ್ಸು ಹಿಂಗೈತಲ್ಲ, ಶೇಖ್ ಮಮ್ಮದ ಏನೇನೋ ತಾನ ಸೃಷ್ಟಿ ಮಾಡ್ಕೊತಾನೆ. ದೇವರು ಎಲ್ಲ ಮಾಡಿ ಕೊಟ್ಟಾನ, ಇವ ಪ್ರತಿ ಸೃಷ್ಟಿ ಮಾಡ್ತಾನೆ ಮನುಷ್ಯ. ತನ್ನದೇ ಒಂದು ಮಾಯಾಲೋಕ ಅಂತಕ್ಕಂಥದ್ದೈತೆ. ಆ ಲೋಕದಲ್ಲಿ ಏನೇನೋ ಕಲ್ಪನೆ ಮಾಡಿಕೊಂಡು ಕನಸು ಕಟ್ಕೋತಾರ ಮಕ್ಕೊಂಡು. ವಿಷಯ ಕೊಟ್ಟು ಇದಕ್ಕೆ ಸಾಕು ಮಾಡುವುದು ಸಾಧ್ಯವಿಲ್ಲ. ನಾವು ಏನಾದರೂ ಇದನ್ನು ವಿಷಯಗಳಿಂದ ಯಾವುದಾದ್ರೂ ವಸ್ತುಗಳನ್ನು ಕೊಟ್ಟು ಸಮಾಧಾನ ಮಾಡ್ತೇವೆ ಅಂದರೆ ಸಮಾಧಾನ ಇಲ್ಲ. ಇಷ್ಟು ಕೊಟ್ಟರೆ ಮತ್ತಷ್ಟು ಬೇಕು. ಮೊದಲು ಅಂಬಲಿಯ ಆಸೆ, ಬಳಿಕ ಉಪ್ಪಿನ ಆಸೆ, ಪಚ್ಚ ಕೇಸರಿ ಆಸೆ ತರುವಾಯದಲ್ಲಿ. ಹಸುವಾಗೈತಿ, 3 ದಿನ ಆಯ್ತು ಊಟಿಲ್ಲ, ಏನು ಒಂದಕ್ಕೆ ಅಂಬಲಿ ಸಿಕ್ಕರೆ ಸಾಕಪ್ಪ ಅಂತಂತ. ತಿನ್ನೋದೇನು ಬೇಡ, ಮೃಷ್ಟಾನ್ನ ಭೋಜನ ಬೇಡ, ಅಂಬಲಿ ಸಿಕ್ಕರೆ ಸಾಕು ಅಂತ ಹಸಿರು ಹೊತ್ತಿನಾಗ ಒಂದು ಬಾಟ್ಲು ಅಂಬಲಿ ಕೊಟ್ಟು ಕುಡ್ದ, ಕುಡಿಯಾಕತ್ತಿದ, ಉಪ್ಪು ಹಾಕಿಲ್ಲ. ಅವ ಅಂತ ಮಾರಿ ಕಿವಿಸ್ತಾನ, ಉಪ್ಪು ಕೊಡಿರ್ತಾನೆ. ಸಂತೋಷದಿಂದ ಎಟ್ಟೈತಲ್ಲ ಕೊಟ್ಟಾರಲ್ಲ. ಮೊದಲು ಅಂಬಲಿ ಆಸೆ, ಅದಕ್ಕೆ ಉಪ್ಪು ಹಾಕಿಲ್ಲ ಅಂತ ತಗೊಂಡು ಬಳಿಕ ಉಪ್ಪಿನ ಆಸೆ, ಪಚ್ಚ ಕೇಸರಿ ಆಸೆ ತರುವಾಯದಲ್ಲಿ ಒಂದು ಸ್ವಲ್ಪ ಕುಟ್ಟಿ ದುಗ್ಗಿದ್ರೆ ಬೇಸಾಕಿತ್ತು. ಅಷ್ಟು ತುಂಬಿಗೆ ಅದು ಸಮಾಧಾನ ಆತಲ್ಲ. ಒಂದೀಟು ಹೊಟ್ಟೆ ತಂಪಾದ ಕೂಡಲೇ ಸ್ವಲ್ಪ ಹುಗ್ಗಿ, ತುಪ್ಪ, ಹಾಲ, ಹೋಳಿಗೆ ಸಿಕ್ಕೈತೆ. ಅಷ್ಟೇ ತುಂಬಿಕೊಂಡು ಹೊಟ್ಟೆ ತುಂಬಿಕೊಂಡು ಆನಂದವಾಗಿರಬೇಕಲ್ಲ. ಅದಕ್ಕೆ ಇಲ್ಲಿ ಏನದ ಅಂತಂದ್ರೆ, ಈ ಮನುಷ್ಯನಿಗೆ ಒಂದು ಕೊಟ್ಟರೆ ಅದಕ್ಕಿಂತ ಹೆಚ್ಚಿನ ಬೇಕಂತ, ಅದು ಕೊಟ್ಟರೆ ಅದಕ್ಕಿಂತ ಹೆಚ್ಚಿನ ಬೇಕಂತ. ಹಿಂಗೆ ಆಸೆಗೆ ಆಸೆಯೇ ಏಣಿ, ಆಸೆಗೆ ಹಂಗೆ ನಿಶ್ಚಿಂತೆ ಹಚ್ಕೊಂತ ಹೋಗೋದು. ಹಂಗೆ
ವಿಷಯ ಕೊಟ್ಟು ಇದಕ್ಕೆ ಸಾಕು ಮಾಡುವುದು ಸಾಧ್ಯವಿಲ್ಲ. ದೇವತೆಗಳಿಗೂ ಇದು ಆಗದು, ಇದ್ದ ಶ್ರೀಮಂತರಿಗೂ ಅರಸರಿಗೂ ಆಗದು. ಆಶೆಯನ್ನು ಮಾಡಿಯೇ ಮಾಡುತ್ತದೆ, ಎಲ್ಲವೂ ಬೇಕೇ ಅನ್ನುತ್ತದೆ. ಇದೇ ಭವದ ಬೀಜ. ಬುದ್ಧ ಹೇಳಿದ ಆಶೆಯೇ ದುಃಖಕ್ಕೆ ಕಾರಣ. ಭವಕ್ಕೆ ಬೀಜ ಯಾವುದು? ಆಶೆ. ರಾಗದಿನ್ ಬೇರಿನ್ನು ಭವಬೀಜಮುಂಟೆ ಅಂದರೆ ನಿಜಗುಣಿಸಿಗಳು. ರಾಗ ಅಂದರೆ ಆಸೆ. ಆಸೆಯೇ ನಮ್ಮ ಭವಕ್ಕೆ ಬೀಜ ಆಯಿತು. ಹುಟ್ಟಿಗೆ ಜನ್ಮಕ್ಕೆ ಕಾರಣ ಯಾವುದಾಯ್ತು? ಅದೇ ಎಲ್ಲವೂ ಬೇಕೇ ಅನ್ನುತ್ತದೆ. ಇದೇ ಭವದ ಬೀಜ. ಇದರಿಂದಲೇ ಜನನ ಎಲ್ಲ ಶಾಸ್ತ್ರಗಳು ಈ ಆಸೆಯನ್ನು ಬಿಡಿಸುವ ಸಲುವಾಗಿ ವೇದಗಳು ಉತ್ಪತ್ತಿ ಆಯಿತು, ಆಗಮಗಳು ಆದವು, ಉಪನಿಷತ್ತುಗಳು ಆದವು, ಶಾಸ್ತ್ರಗಳಾದವು, ಕೈವಲ್ಯ ಪದ್ಧತಿ ಆಯಿತು, ಪರಮಾನುಭವಬೋಧೆ ಆಯಿತು, ಪರಮಾರ್ಥ ಗೀತ ಆಯಿತು, ಅನುಭವ ಸಾರ ಆಯಿತು, ವಿವೇಕ ಚಿಂತಾಮಣಿ ಆಯಿತು, ವಿವೇಕ ಚೂಡಾಮಣಿ ಆಯಿತು. ಶಂಕರಾಚಾರ್ಯರು ಬಂದರು, ಮಧ್ವಾಚಾರ್ಯರು ಬಂದರು, ರಾಮಾನುಜರು ಬಂದರು, ಆ ಕಡೆ ವಲ್ಲಭಾಚಾರ್ಯರು ಬಂದರು, ನಿಂಬಾರ್ಕರು ಬಂದರು, ಮಹಾರಾಷ್ಟ್ರದಲ್ಲಿ ಸಂತರು ಬಂದರು, ಇಲ್ಲಿ ಶರಣರು ಬಂದರು. ಎದಕ್ಕೆ ಬಂದರು? ಆಶೆ ಕಡಿಮೆ ಮಾಡುವ ಸಲುವಾಗಿ. ಆದರೂ ನಾವು ಹೊರದೇಶದಿಂದ ಬಿಡ್ರಿ, ಹೊರಗಿನ ದೇಶ ಬಿಡ್ರಿ, 144 ಕೋಟಿ ಜನ ಅದೇ ಒಂದರ ಸಹಿತ ಎಷ್ಟು ಜನ ನಾವು ಆಶಾರಹಿತರಾಗಿದ್ದೀವಿ. ಬಿಟ್ಟರೆ ಸಾಧ್ಯ ಕದೆ. ಅದಕ್ಕಾಗಿ ಬದ್ಧರಾಗಿಬಿಟ್ಟು ಆಶಾಪಾಶ ಶತೈರ್ಬದ್ಧ. ಆಶೆ ಎಂಬ ಹಗ್ಗಗಳಿಂದ ನಾವು ಬಂಧಿಸಲ್ಪಟ್ಟಿದ್ದೇವೆ. ನೂರಾರು ಹಗ್ಗಗಳು. ಈ ಆಶೆಯನ್ನು ಬಿಡಿಸುವುದಕ್ಕೆ ಹೇಳುತ್ತವೆ ಹೊರತು ಬೇರೆ ಏನೂ ಹೇಳುವುದಿಲ್ಲ. ಶಾಸ್ತ್ರಗಳು ಹೇಳುವುದನ್ನು ಏನನ್ನ ಅಂತಂತಂದ್ರೆ ಆಶಾರಹಿತರಾಗ, ಆಶೆಯನ್ನು ಬಿಡಿ, ಅದು ದುಃಖಕ್ಕೆ ಕಾರಣ ಆಗಿದೆ. ಮನಸ್ಸು ಬಿಡದಲ್ಲದು. ಆಶೆಯನ್ನು ಬಿಟ್ಟರೆ ಒಂದೇ ಕ್ಷಣದಲ್ಲಿ ಪರಮಾತ್ಮನಾಗಬಹುದು. ಬಹಳತನ ಇಲ್ಲ. ಆಶೆ ಅನ್ನುವಂಥದ್ದು ಬಿಟ್ಟಿವೆ ಅಂತಂದರೆ ಆದರೆ ನಾವು ಬಿಡಾಕ್ತಾ ಇರಲಿಲ್ಲ. ಯಾಕೆ? ನಮ್ಮ ಪ್ರಪಂಚ ಐತಿ, ಸಂಸಾರ ಐತಿ, ಬಿಡಂಗಿಲ್ಲ. ಆದರೆ ಜ್ಞಾನ ಆಗಬೇಕಾಗಿತ್ತು ಅಂದರೆ, ಬ್ರಹ್ಮ ಸಾಕ್ಷಾತ್ಕಾರ, ಬ್ರಹ್ಮಜ್ಞಾನ ಆಗಬೇಕಾಗಿತ್ತು ಅಂದರೆ, ಮನಸ್ಸು ಸಮಾಧಾನಗೊಳ್ಳಬೇಕಾಗಿತ್ತು ಅಂದರೆ ಆಸೆ ಅನ್ನುವಂಥದ್ದನ್ನು ಬಿಟ್ಟಾಗ ಸಾಧ್ಯ. ವಿಷಯ ಕೂಡಿದ ಹೋಳಿಗೆಯಂತಿರುವ ವಿಷಯದಲ್ಲಿ ಚಲಿಸುತ್ತದೆ. ಹೋಳಿಗೆ ಏನು ಕೂಡಿದಪ್ಪ ಅಂದರೆ ವಿಷ ಕೂಡಿದೆ. ಅನ್ನ ಹೋಳಿಗೆ ಅದು ಇರುವುದು ವಿಷ. ಯಾಕೆ ವಿಷ ಅಂದರೆ ನನಗೆ ವಿಷ ಆಗೈತಿ ಶರೀರ. ಯಾವುದು ವಿಷ ಆಗೈತಿ? ಸಕ್ಕರೆ ಅನ್ನೋದು ನನಗೆ ವಿಷ ಆಗೈತಿ. ಸಕ್ಕರೆ ಅನ್ನೋದು ವಿಷ ನನಗೆ, ನನ್ನ ಶರೀರ ವಿಷ ಆದಾಗ ಅದು ಇದು ಒಳಗೆ ವಿಷ ಆಗೈತಿ. ಸಕ್ಕರೆ ಅನ್ನುವಂಥದ್ದು ಒಂದು ಅಂಶ ಕುಡಿದಲ್ಲ. ಹಿಂಗಾಗಿ ಹೇಳ್ತಾರೆ, ಬೇಡ ಬೇಡ ಭೋಗದ ಒಡನಾಟ, ನಂಜು ಬೆರೆಸಿದ ಸವಿಯೂಟ, ಕೇಡು ಕಡೆಯೊಳುವುದು ಮಾಯೆಯ ಕೈಮಾಟ. ಬೇಡ, ವಿಷಯದ ಭೋಗ ಬೇಡ. ಡಾಕ್ಟರ್ ಬೇಡ ಅಂದ ಇಲ್ಲ, ಒಂದ ಬೇಡ, ಒಂದ ಜಿಲ್ಲೆ ಇದೆ. ಬೇಕು ಅಂದ್ವಿ ಅಂದ್ರೆ ಬ್ಯಾಡ ಅನ್ನಂಗಿಲ್ಲ, ತಿನ್ನು. ಆದರೆ ಅನುಭವಿಸ್ಬೇಕಲ್ಲ. ದುಃಖವನ್ನು ಅನುಭವಿಸೋದು ಯಾರು? ನಾವು ಅನುಭವಿಸ. ಶರೀರಕ್ಕೆ ಯಾವ್ದು ಬೇಡಕ್ಕದಲ್ಲ ಅದು ಬಿಡ್ಬೇಕಾಗತ್ತೆ. ಹಂಗೆ ಮನಸ್ಸಿಗೆ ಯಾವ್ದು ಬೇಡಕ್ಕದಲ್ಲ ಅದು ಬಿಟ್ಟಾಗನ ಅದಾಗೋದು. ಶರೀರ ಯಾವುದೋ ವೈದ್ಯರು ಬ್ಯಾಡ ಅಂದಾರ ಅದನ್ನು ಬಿಟ್ಟಾಗ ಇದು ವ್ಯಾಧಿಯಿಂದ ಬಳಲುವುದಿಲ್ಲ, ಆರಾಮವಾಗಿರ್ತದೆ. ಹಂಗಿಲ್ಲಿ ಭವರೋಗ ವೈದ್ಯರಾಗಿರ್ತಕ್ಕಂಥ ಗುರುಗಳು ಹೇಳ್ತಾರೆ, ಶಾಸ್ತ್ರಗಳು ಹೇಳ್ತಾವ, ಜ್ಞಾನಿಗಳು ಹೇಳ್ತಾವ, ಇದು ನಂಜು ಬೆರೆಸಿದ ಸವಿಯೂಟ, ಕೇಡು ಕಡೆಯೊಳಿಹುದು. ಕೊನೆ ಏನೈತಿ? ಕೇಡ ಐತಿ ಇದರಿಂದ. ಅದಕ್ಕೆ ಹೋಳಿಗೆ ಐತಂದ್ರೂ ಸಹಿತ ಅದಾಗ ವಿಷ ಐತಿ. ಪರಮಾತ್ಮನಲ್ಲಿ ನೆಲೆಸಲು ಧಿಕ್ಕರಿಸುವುದು, ಕಾಮ್ಯ ಕರ್ಮಗಳನ್ನು ಮಾಡಿ ಸ್ವರ್ಗದಲ್ಲಿರಲು ಇಚ್ಛಿಸುವುದು. ನೋಡ್ರಿ, ಇಲ್ಲಿ ಅಷ್ಟೇ ಅಲ್ಲ, ಹೋಮ ಹವನ ಯಜ್ಞ ಎಲ್ಲ ಮಾಡಿ 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 ಈ ಲೋಕದಲ್ಲಿ ಆರಾಮದಿರುವುದಲ್ಲ. ಈ ಯಜ್ಞ ಹೋಮ ಎದಕ್ಕೆ ಮಾಡೋದು ಅಂದ್ರೆ ಅಲ್ಲಿ ಹೋಗೋದು. ಅಲ್ಲಿ ಸ್ವರ್ಗ ಲೋಕದಲ್ಲಿ ಇದಕ್ಕಿಂತ ಶ್ರೀಮಂತಿಕೆ ಐತಿ, ದೊಡ್ಡ ಸಿಂಹಾಸನ ಐತಿ, ಹಂಸತೂಲಿಕಾ ತಲ್ಪ ಐತಿ, ಅಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಜ್ರ ವೈಢೂರ್ಯಗಳಿದಾವ. ಈ ಲೋಕದಲ್ಲಿ ಏನೂ ಇಲ್ಲ. ಆ ಲೋಕದಲ್ಲಿ ಆರಾಮ ಇರೋದಕ್ಕೆ ಇಲ್ಲಿ ಯಜ್ಞ ಮಾಡೋಕ್ಕೆ
101 ಯಜ್ಞಗಳು. ಅಲ್ಲಿಯ ದೇವತಾದಿ ಪದವಿ ಪಡೆದರೂ ದುಃಖವೇ ಹೊರತು ಸುಖವಿಲ್ಲ. ಅಲ್ಲಿ ಹೋದ ಮತ್ತೆ ಅಲ್ಲಿ ದುಃಖನ ಮುಂಬೈಗೆ 1 ಲಕ್ಷ ರೂಪಾಯಿ ಕಿಶನ್ ಇಟ್ಕೊಂಡು ಹೋದ್ರಿ, ಅಥವಾ ಫೋನ್ಯಾಗ 1 ಲಕ್ಷ ರೂಪಾಯಿ ಅದಾವ, ಬ್ಯಾಲೆನ್ಸ್ ಐತೆ, ಆರಾಮ್ ಇದ್ರಿ. ಅಲ್ಲಿ ಎಲ್ಲಿ ತನಕ ಆರಾಮ್ ಇರ್ತದೆ ವೀರೇಶ? ಫೋನ್ಯಾಗಿನ ರೊಕ್ಕೆಲ್ಲ ಆತು, ಅಕೌಂಟೆಲ್ಲ ಬ್ಯಾಲೆನ್ಸ್ ನಿಲ್ಲ ಆತಂತಂದ್ರೆ ನೀವು ಹೊರಗೆ ಬಂದು ನಿಲ್ಲೋದು. ಹಂಗೆ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಸ್ವರ್ಗಲೋಕಕ್ಕೆ ಹೋಗಿದ್ದು ನಾನು ಭಾಳ ಸಂಪಾದನೆ ಮಾಡಿದ್ದೀನಿ ಪುಣ್ಯ. ನಾನು 1 ಲಕ್ಷ ರೂಪಾಯಿ 1 ಕೋಟಿ ರೂಪಾಯಿ ಗಳಿಸ್ಕೊಂಡು ಅಲ್ಲಿ ಹೋಗಿನಿ ನಾನು ಮುಂಬೈ ಪಟ್ಟಣಕ್ಕೆ. ಭಾಳ ದೊಡ್ಡ ದೊಡ್ಡ ತಾಜ್ ಹೋಟೆಲ್ ಅಂತ ಅನೇಕ ಹೋಟೆಲ್ಗಳಲ್ಲಿ ಭಾಳ 5 ಸ್ಟಾರ್ ಹೋಟೆಲಲ್ಲಿ ಅದೀನಿ ನಾನು. ಆದ್ರೆ ಕಿಸೆ ಖಾಲಿ ಆದಂಗೆ ಎಲ್ಲಿತನ ಬಂತು ಅಂತಂದ್ರೆ ಅಲ್ಲೇ ಇರ್ಬೇಕಂತಾನ. ಕಿಸೆದಾಗ ದುಡ್ಡಿಲ್ಲ, ಕಡೆಗೆ ಪ್ಯಾಂಟ್ ಶರ್ಟ್ ಕಸ್ಕೊಂಡು ಕಳಿಸಿದ್ರು. ನನ್ನ ಪುಣ್ಯ ತೀರ್ಥಂದ್ರೆ ಮುಗೀತು. ಹಂಗೆ ಸ್ವರ್ಗಲೋಕದಲ್ಲಿ ಎಲ್ಲ ಪುಣ್ಯ ಮಾಡಿ ಹೋಗಿದ್ದಲ್ಲ, ನನ್ನ ಪುಣ್ಯ ಖಾಲಿ ಆಯಿತು. ಮತ್ತೆ ಎಲ್ಲಿ ಬರಬೇಕು? ದೇವ್ರ ಮೊದಲು ಚಲೋ ತಂಗೆ ಕಳಿಸಿದ್ದು. ಬ್ಯಾಡ ಯಾವ ಸ್ವರ್ಗ ಬೋದು ಯಾವುದು ಬೇಡ. ಇಹ ಅಮೂತ್ರ ಫಲಭೋಗ ವೈರಾಗ್ಯದ ಲಕ್ಷಣ ಅದು. ಈ ಲೋಕದಲ್ಲಿ ಬೇಡ, ಆ ಲೋಕದಲ್ಲಿ ಬೇಡ, ಎಲ್ಲೆಲ್ಲೂ ಬೇಡ ನನ್ನ ಮೋಕ್ಷ ಆದ್ರೆ ಸಾಕು. ಪರಮಾತ್ಮ ನನ್ನ ಪಾವನ ಸಾನ್ನಿಧ್ಯದಲ್ಲಿ ನಾನು ಸೇರಿಸಿಕೊ. ಇದು ಮೋಕ್ಷದ ಹಾದಿ. ಅಲ್ಲಿಯ ದೇವತಾದಿ ಪದವಿ ಪಡೆದರೂ ದುಃಖವೇ ಹೊರತು ಸುಖವಿಲ್ಲ. ಏಕೆಂದರೆ ಪುಣ್ಯ ತೀರುವವರೆಗೆ ಇಟ್ಟುಕೊಂಡು ಕೊನೆಗೆ ಒದ್ದು ನೂಕುತ್ತಾರೆ. ಅಲ್ಲಿಂದ ಈ ಕಡೆ ಇದಕ್ಕೆ ತಿಳಿಯಲು ದುಃಖ ಯಾರಿಗಿಲ್ಲವೆಂದರೆ ಜ್ಞಾನಿಗೆ. ಯಾರಿಗೆ ದುಃಖ ಆಗುವುದಿಲ್ಲ ಅಂದ್ರೆ ಜ್ಞಾನಿ ಅದನ್ನಲ್ಲ, ತಿಳ್ಕೊಂಡವನ. ಆ ತಿಳ್ಕೊಂಡಿರ್ತಕ್ಕಂಥ ಜ್ಞಾನಿಗೆ ಸಮಲೋಷ್ಟಾಶ್ರಮ ಕಾಂಚನ, ಕಟ್ಟಿಗೆ ಇರಲಿ, ಬಂಗಾರ ಇರಲಿ, ಮಣ್ಣಿರಲಿ, ಕಲ್ಲಿರಲಿ, ಎಲ್ಲದರಲ್ಲಿ ಸಮಾನ ಬುದ್ಧಿ ಅನ್ನುವಂಥದ್ದು ಐತಲ್ಲ, ಅವನಿಗೆ ಮಾತ್ರ ದುಃಖ ಇಲ್ಲ. ಅವನು ಯಾರು ಅಂದರೆ ಜ್ಞಾನಿ. ಅರ್ಥವನು ಎಲ್ಲವೂ ಅಷ್ಟೇ. ಅವನಿಗೆ ದುಃಖ ಯಾರಿಗಿಲ್ಲವೆಂದರೆ ಜ್ಞಾನಿಗೆ. ಈ ಜ್ಞಾನಿ ಹೊರತು ಎಲ್ಲರಿಗೂ ದುಃಖ ಬಿಟ್ಟದ್ದಲ್ಲ, ನಮ್ಮನ್ನು ಹೊರಗಿಟ್ಟರು. ಜ್ಞಾನಿ ಪುರುಷನನ್ನು ಒಂದು ಕಡೆ ಕೂಡಿಸಿದರು, ನಮ್ಮನ್ನು ಒಂದು ಕಡೆ ಕೆಟಗರಿ ಮಾಡಿದ್ರು. ನೋಡ್ರಿ ಅವ್ರ ಕೆಟಗರಿ ಹೆಂಗೈತೆ, ನಮ್ಮ ಕೆಟಗರಿ ಹೆಂಗದಾವ. ನಮ್ಮ ಬಹಳ ಕೆಟಗರಿ ಅದಾವ. ಯಾಕಂತಂದ್ರೆ ಆಯಾ ಆಡಳಿತ ಮಂಡಳಿಗಳು ಬಂದಾಗ ಬೇರೆ ರೀತಿಯಾಗಿರ್ತಕ್ಕಂಥ ನಮ್ಮನ್ನು ಅದರಾಗ ಸೇರಿಸ್ರಿ, ನಿಮ್ಮ ಇದರಾಗ ಸೇರಿಸ್ರಿ ಅಂತ ತಿಳ್ಕೊಂಡು ಅಂತೇಳಿ ಒಬ್ಬೊಬ್ಬರು ಒಂದೊಂದು ಸೇರಾಕ ಹೊಂಟೇವೆ ನಾವು. ಯಾಕಂತಂದ್ರೆ ಮೀಸಲಾತಿ. ನಮಗೆ ಅನುಕೂಲಗಳು ಬೇಕಾಗ್ಯಾವ, ಸೌಕರ್ಯಗಳು ಬೇಕಾಗ್ಯಾವ. ನಮ್ಮ ಮಕ್ಕಳಿಗೆ ಸೌಕರ್ಯ ಬೇಕಾಗೈತಿ. ಅದು ಸಾಮಾಜಿಕವಾಗಿರ್ತಕ್ಕಂಥ ಭದ್ರತೆಯನ್ನು ನಾವು ಅನುಸರಿಸುವ ಸಲುವಾಗಿ, ಅನುಕೂಲ ಮಾಡಿಕೊಳ್ಳುವ ಸಲುವಾಗಿ ಹೋರಾಟ ಅಂತಕ್ಕಂಥದ್ದು ಬೇಕೇ ಬೇಕು. ಸಾಮಾಜಿಕವಾಗಿರ್ತಕ್ಕಂಥ ಹೋರಾಟ ಅದು ಬಿಡಕ್ಕೆ ಬರುವುದಿಲ್ಲ. ಅದರಲ್ಲಿ ಪಾರಮಾರ್ಥದಲ್ಲಿ ಹಾಗಲ್ಲ. 2 ಕೆಟಗರಿ ಮಾಡ್ಯಾರ, ಒಂದು ಜ್ಞಾನಿ, ಒಂದು ಅಜ್ಞಾನಿ. ಒಬ್ಬ ಭಕ್ತ, ಒಬ್ಬ ಭವಿ. ಈ ಜ್ಞಾನಿಯ ಹೊರತು ಎಲ್ಲರಿಗೂ ದುಃಖ ಬಿಟ್ಟದ್ದಲ್ಲ. ಈ ಜ್ಞಾನವನ್ನು ಬಯಸುವುದಿಲ್ಲ. ಇದನ್ನು ಲೋಕ ಎಲ್ಲರೂ ಬಯಸುವುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಅವ್ರು ಶರಣರನ್ನು ತಿಂದು ಲಕ್ಷಕ್ಕೊಬ್ಬ ಭಕ್ತ. ನಮ್ಮ ಭಕ್ತ ಸಮೂಹ ಭಾಳ ಐತಿ. ಏನು ಕೋಟ್ಯಾನುಗಟ್ಟಲೆ ಭಕ್ತರದ. ಅದು ಅನುಯಾಯಿಗಳು ಅಷ್ಟೇ. ಅನುಯಾಯಿಗಳು ಭಕ್ತರು ಬಹಳ ಪ್ರೀತಿಯಿಂದ ಭಕ್ತರನ್ನು ಕರೀತೇವೆ ನಾವು, ಹೌದು. ಆದರೆ ಅವರು ಅನ್ನೋದಂತಾರೆ, ಭಕ್ತ ಸ್ಥಳದಲ್ಲಿ ಇರ್ತಕ್ಕಂಥವನು ಎಂಥವನು ಅಂತ ಕೇಳಿದ್ರೆ ನಾನು ಅನ್ನುವಂಥದ್ದನ್ನು ಬಿಟ್ಟವು ಭಕ್ತ. ಅಲ್ಲಿ ಅಹಂಕಾರ ಇರೋದು. ಕೋಟಿಗೊಬ್ಬ ಶರಣ, ಕೋಟಿಗೊಬ್ಬ, ಎಲ್ಲೋ ಒಬ್ಬ ಶರಣ. ಅವನು ಯಾರು ಅಂದರೆ ಭಕ್ತ ಸ್ಥಳವನ್ನು ದಾಟಿಕೊಂಡು, ಮಹೇಶ ಸ್ಥಳವನ್ನು ದಾಟಿಕೊಂಡು, ಪ್ರಸಾದ ಸ್ಥಳ,
ಪ್ರಾಣಲಿಂಗಿಸಲ ಎಲ್ಲ ಕಡೆ ಸಾಧನೆ ಮಾಡಿ 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 ಕರಿಗೊಂಡು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಬಂದಿರ್ತಾನೆ ಅವ ಶರಣ. ಆ ನಂತರದಲ್ಲಿ ಮುಂದಿನ ಕೊನೆಯ ಅವಸ್ಥೆನೇ ಐಕ್ಯಸ್ಥ. ಅಲ್ಲಿವರೆಗೆ ಹೋಗಬೇಕಾಗಿತ್ತು ಅಂತಂದ್ರೆ ಭಕ್ತ ಸ್ಥಳ ಅಂತಕ್ಕಂಥದ್ದು ಮೊಟ್ಟ ಮೊದಲನೇ ಸೋಪಾನ. ಅದಕ್ಕೆ ಅವರನ್ನೋದು ಈ ಜ್ಞಾನವನ್ನು ಬಯಸುವುದಿಲ್ಲ, ಜನ ಇದನ್ನು ಬಯಸುವುದಿಲ್ಲ. ಯಾಕೆ ಬಯಸುವುದಿಲ್ಲ ಅಂದರೆ ಇದಕ್ಕೆ ರುಚಿ ಇಲ್ಲ, ಯಾವುದೂ ಸೌಂದರ್ಯ ಇಲ್ಲ, ಚಲೋ ವಾಸನೆ ಇಲ್ಲ, ಅಶಬ್ದಂ ಅಸ್ಪರ್ಶಂ ಅರೂಪಂ ಅರಸಂ ಅಗಂಧಂ, ಇಂಥದನ್ನು ಯಾರು ತಗೊಳ್ಳೋರು? ಈಗ ಆಕಾಶ ಕೈಯ ಹಿಡಿದು ನಿಮ್ಮ ಕೈಯಾಗ ಕೊಟ್ಟೆ ಅಂತ ತಿಳ್ಕೊ. ಆಕಾಶ ಕೈಯ ಹಿಡಿದು ನಿಮ್ಮ ಕೈಯಾಗ ಕೊಟ್ಟು ಬಾಯ ಹಾಕೋ ಅಂತೇಳಿ ಕೈಯಾಗ ಸಿಗ್ತಾನೆ ನಿಮ್ಗೆ, ಬಾಯಾಗ ಬಿತ್ತನು, ರುಚಿ ಆಗೈತೆ ಅಂತ ಕೇಳಿದ್ವಿ. ರುಚಿ ಆಗಿಲ್ಲ ನಿಮ್ಗೆ? ಹಾಂ, ನಿಮ್ಮ ಕೈಯಾಗ ಕೊಟ್ಟೇನ ಈಗ ಅದು ಹಿಡ್ಕೋಬೇಕಲ್ಲ ನೀವು. ಅದು ಕಾಲಾಗೈತೋ, ಕೆಂಪಗೈತೋ, ಹಸಿರೈತೋ, ಹಳದಿ ಐತೋ, ಹಂಗೈತಿ. ನಿಮ್ಮ ಕೈಯಾಗ ಆಕಾಶ ಹಿಡಿದು ಹಿಂಗೆ ಮಾಡಿ ನಿಮ್ಮ ಕೈಯಾಗ ಕೊಟ್ರಿ, ಯಾರಿಗೂ ತೋರಿಸ್ಬೇಡ ಅಂತ ಹೇಳಿದ್ವಿ. ಮತ್ತೇನೇ ಸ್ವಲ್ಪ ಬಾಯ ಹಾಕೋಂಗೆ, ಬಾಯಾಗ ಹಾಕ್ಕೊಂಡ್ರು. ರುಚಿ ಹತ್ತೇನೋ ಇಲ್ಲ. ನೀರು ಮುಕ್ಕಳಿಸಿದ್ರೇನು ಇಲ್ಲ. ಚಂದ್ರಪಾಚ ಬೆಲ್ಲ ತಿಂದ್ರೇನು ಇಲ್ಲ. ಕಹಿ ಇಲ್ಲ, ಸಿಹಿ ಇಲ್ಲ, ರೂಪ ಇಲ್ಲ, ಏನೂ ಇಲ್ಲ. ಕೈಗೆ ಸಿಕ್ಕತ್ತೇನು? ಕೈಗೆ ಸಿಗ್ಲಿಕ್ಕೆ ಒಂದು ವಸ್ತುನೂ ಅಲ್ಲ. ಅಂಥ ವಸ್ತು, ಆ ಸ್ವರೂಪ ನೀ ಅದಿ ಅನ್ನುವಂಥದ್ದನ್ನು ತಿಳ್ಕೋಬೇಕಾಗಿತ್ತಂದ್ರೆ ಮನಸ್ಸು ಬಯಲು ಸ್ವರೂಪ ಆಗಬೇಕು. ಯಾವ ವಿಕಾರಗಳೂ ಇರಬಾರ್ದಲ್ಲ. ನಮಗೆ ವಿಕಾರಗಳಿದಾವ. ಆ ವಿಕಾರಗಳು ಅಳಿದು ಹೋದ ನಂತರದಲ್ಲಿ ಮಾತ್ರ ಅದು ನಿರ್ವಿಕಾರ, ನಿರ್ವಿಶೇಷ, ನಿರವಶೇಷ, ನಿರಹಂಕಾರ, ಅಚಿಂತ್ಯ ಅಂಥ ವಸ್ತು ಅದು. ಅದು ನಾನು ಅನ್ನೋಂಥದ್ದು ತಿಳ್ಕೋಬೇಕಾಗಿತ್ತು. ಅದು ಎಷ್ಟು ಸಾಧನೆ ಬೇಕು. ಅದಕ್ಕೆ ಆ ಕಡೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತಂದ್ರೆ ಅದು ತಾಳ ಬಾರಿಸ್ದಂಗೆ ಶಬ್ದ ಅಲ್ಲ, ಕೂಸಿದ್ದ. ಡಗ್ಗ ಬಾರಿಸ್ದಂಗೆ ಅದು ಅಲ್ಲ, ಪೇಟೆ ಬಾರಿಸ್ದಂಗೆ ಯಾವುದೂ ಸ್ವರ ಇಲ್ಲ. ಎಲ್ಲವನ್ನು ಮೀರಿರ್ತಕ್ಕಂಥ ಒಂದು ವಸ್ತು ಇದೆಯಲ್ಲ, ಅದನ್ನು ನಾನು ಅನುಭವಿಸ್ಬೇಕಂತ ಸಾಧನೆ ಎಷ್ಟು ಬೇಕು. ಹಿಂದೆಲ್ಲ ಆಗ್ಯಾವ. ನಿನ್ನ ಹೇಳಿದಲ್ಲಿ ಶಿವಕಾರುಣ್ಯ, ಜೀವ ಸಂಬೋಧನಾ, ನೀತಿ ಕ್ರಿಯಾಚರ್ಯ, ಯೋಗ, ಯೋಗದಲ್ಲಿ ಮಂತ್ರಯೋಗ, ಲಯಯೋಗ, ಮುಂದಿನ ಹಠಯೋಗ, ಹೀಗೆಲ್ಲ ಅದ. ಅದಕ್ಕಾಗಿ ಇದಕ್ಕೆ ಬರೋದು. ಅದಕ್ಕೆ ಅವರು ಶಂಕರಾಚಾರ್ಯ ಅಂದರು, ಪರಬ್ರಹ್ಮಣಿ ಕಹ ಅಪಿ ನ ಲಗ್ನ. ಪರಬ್ರಹ್ಮನ ಜಿಜ್ಞಾಸೆಯನ್ನು ಮಾಡ್ಲಿಕ್ಕೆ ನನಗೆ ಒಬ್ಬರೂ ಸಿಗಲಿಲ್ಲ. ಬಾಲಸ್ತಾವತ್ ಕ್ರೀಡಾಸಕ್ತ, ಹುಡುಗರು ಆಟದಾಗ ಕಳೆದರು. ಬಾಲಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ. ವೃದ್ಧರು, ಮುದುಕರು ಚಿಂತೆಯಲ್ಲಿ ಮುಳುಗ. ಪರೇ ಬ್ರಹ್ಮಣಿ ಕಹ ಅಪಿ ನ ಲಗ್ನ. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ. ಪರೇ ಬ್ರಹ್ಮಣಿ ಕಹ ಅಪಿ ನ ಲಗ್ನ. ಪರಬ್ರಹ್ಮದ ಅನುಸಂಧಾನಕ್ಕೆ ಯಾರೂ ನನಗೆ ಸಿಗಲಿಲ್ಲ ಅಂತ ಮಾತು. ಅದಕ್ಕಾಗಿ ಅದು ಅಧ್ಯಾತ್ಮ ಅನ್ನೋದು ಅಷ್ಟು ಕಷ್ಟ ಐತಿ. ಅಷ್ಟೇ ಅಲ್ಲ, ಅದು ಸಿಗೋದು, ಅದನ್ನು ಅನುಭವಿಸುವುದು ಅಂತಂತಂದ್ರೆ ಬಹಳ. ಅದಕ್ಕಾಗಿ ಅವರು ಪ್ರಪಂಚಿಕರಿಗೆ ಸುಲಭವಾಗಿರ್ತಕ್ಕಂಥ ಸಾಧನೆ ಏನು ಅಂತಂತಂದ್ರೆ ಏನೂ ಅಲ್ಲ. ಗುರು ಸೇವಾದಿಗಳನ್ನು ಮಾಡೋದು, ಮಂತ್ರ ಪಠಣ ಮಾಡೋದು, ಇಷ್ಟು ಮಾಡಿಕೊಂಡು ದಾನ ಧರ್ಮ ಮಾಡಿಕೊಂಡು ಆನಂದವಾಗಿ ಇರಲಿ ಅವರಂತ ಅವ್ರಿಗೆ ಆದರೂ ಇದು ಹೇಳ್ತಕ್ಕಂಥದ್ದು ಸಾಧಕರಿಗೆ. ಜಗತ್ತಿನ ಗೊಡವೆ ಬೇಡ ಅಂತನ್ನೋರು ಬಿಟ್ಟು ಹೋಗುವವರು ಸಾಧು ವೇಷ ಹಾಕ್ಕೊಂಡ ನಂತರದಲ್ಲಿ ಆಗುವುದಿಲ್ಲ. ಅದು ಆಗಬೇಕು, ಆ ಸ್ವರೂಪ ಆಗಬೇಕು. ಅದಕ್ಕಾಗಿ ಅವರು ಈ ಜ್ಞಾನವನ್ನು ಬಯಸುವುದಿಲ್ಲ. ಅದಕ್ಕಾಗಿ ಅಂತಹ ಜ್ಞಾನವನ್ನು ಪಡೆದುಕೊಂಡ ನಂತರದಲ್ಲಿ ಲಯಯೋಗ ಅಂತಕ್ಕಂಥದ್ದಾಗ್ತದೆ. ಆ ಲಯಯೋಗದಲ್ಲಿ ಮತ್ತಲ್ಲಿ ಆ 3 ನಾಡಿಗಳದಾವ, 3 ನದಿಗಳದಾವ. ಅಲ್ಲಿ ಮುಳುಗು ಬೇಕಂತ ಹೇಳಿದ್ರಿ, ಅಲ್ಲಿ ಮುಳುಗಿದ ಮೇಲೆ ಏನಾಕತಿ? ಅವ್ರ ಪ್ರಶ್ನೆ. ಈಗ ನದಿ ಒಳಗೆ ಮುಳುಗಿದ ಮೇಲೆ ಜಳಕ ಆಕತಿ, ತಂಪಾಕತಿ,
ಪಾಪ ಹೋಗತ್ತೆ. ಹಂಗೆ ನಿಮಿಷವಾದಡೆ ಅದು ಅಲ್ಲಿ ನಿಲ್ಲಿಸ್ಬೇಕಂತಾರಲ್ಲ, ಹಂಗೆ ಆಗೋದ್ರಿಂದ ಏನು ಲಾಭ ಆಗೈತಿ? ಲಾಭ ನೋಡಕತ್ತಾನೆ ಈಗ ಅವ ಸಾಧಕ, ಅದರ ಮುಂದೆ ಗತಿ ಏನು? ನಾಳೆ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ.